नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेष भद्रेषु नित्यं भागवत सेवया भगवतुत्तम श्लोके भक्तिर्भवति नैष्टकी। हरे कृष्णा कृष्ण कृष्ण हरे हरे, हरे राम 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 हरे हरे। ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 17 ಶ್ರದ್ಧೆಯ ಪ್ರಭೇದಗಳು ಶ್ಲೋಕ 16. ಮನಃಪ್ರಸಾದಃ ಸೌಮ್ಯತ್ವಂ ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮ ವಿನಿಗ್ರಹಃ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿಃ ಇತಿ ಏತದ್ ಭಾವ ಸಂಶುದ್ಧಿರಿತ್ಯೇತದ್ ತಪಃ ಮಾನಸಂ ಉಚ್ಯತೆ ತಪೋ ಮಾನಸಮುಚ್ಯತೆ ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರೇತ್ಯೇತದ್ ತಪೋ ಮಾನಸಮುಚ್ಯತೆ ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತದ್ ತಪೋ ಮಾನಸಮುಚ್ಯತೆ ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತದ್ ತಪೋ ಮಾನಸಮುಚ್ಯತೆ. ಶಬ್ದಕರ್ತ ಹೇಳಿ. ಮನಃಪ್ರಸಾದ ಮನಸ್ಸಿನ ತೃಪ್ತಿಯು, ಸೌಮ್ಯತ್ವಂ ಬೇರೆಯವರ ವಿಚಾರದಲ್ಲಿ ವಂಚನೆ ಇಲ್ಲದಿರುವುದು, ಮೌನಂ ಮೌನವು, ಆತ್ಮ ಸ್ವಯಂ, ವಿನಿಗ್ರಹ ನಿಗ್ರಹೋ ಭಾವ ಸ್ವಭಾವದ, ಸಂಶುದ್ಧಿ ಶುದ್ಧಿಯು, ಇತಿ ಹೀಗೆ, ಏತತ್ ಇದು, ತಪಃ ತಪಸ್ಸು, ಮಾನಸಂ ಮನಸ್ಸಿನ, ಉಚ್ಯತೆ ಎಂದು ಹೇಳಲಾಗುತ್ತದೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ. ಅನುವಾದ: ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಅನುವಾದ ಎಲ್ಲಿ ಹೇಳಿ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ.
ಇಂದ್ರಿಯ ಭೋಗದಿಂದ ದೂರವಿರುವುದೇ ಮನಸ್ಸಿಗೆ ವಿದಿತವಾದ ತಪಸ್ಸೆ. ಯಾವಾಗಲೂ ಈ ತರಗೆ ಒಳಿತನ್ನು ಮಾಡುವಂತೆಯೇ ಯೋಚಿಸಲು ಮನಸ್ಸಿಗೆ ಶಿಕ್ಷಣ ಕೊಡಬೇಕು. ಮನಸ್ಸಿಗೆ ಅತ್ಯುತ್ತಮ ಶಿಕ್ಷಣವೆಂದರೆ ವಿಚಾರ ಗಾಂಭೀರ್ಯ. ಮನುಷ್ಯನು ಕೃಷ್ಣ ಪ್ರಜ್ಞೆಯಿಂದ ಹೊರಗೆ ಹೋಗಬಾರದು. ಇಂದ್ರಿಯ ಭೋಗವನ್ನು ಯಾವಾಗಲೂ ದೂರವಿಡಬೇಕು. ತನ್ನ ಸ್ವಭಾವವನ್ನು ಶುದ್ಧಿಗೊಳಿಸುವುದೆಂದರೆ ಕೃಷ್ಣ ಪ್ರಜ್ಞೆಯನ್ನು ಪಡೆಯುವುದು. ಇಂದ್ರಿಯ ಭೋಗದ ಯೋಚನೆಗಳಿಂದ ಮನಸ್ಸನ್ನು ದೂರ ಇಡುವುದರಿಂದಲೇ ಮನಸ್ಸಿನ ತೃಪ್ತಿಯನ್ನು ಪಡೆಯಬಹುದು. ಇಂದ್ರಿಯ ಸುಖವನ್ನು ಕುರಿತು ಯೋಚಿಸಿದಷ್ಟು ಮನಸ್ಸಿಗೆ ಅತೃಪ್ತಿಯಾಗುತ್ತದೆ. ಈ ಯುಗದಲ್ಲಿ ನಾವು ಇಂದ್ರಿಯ ಸುಖದ ಬೇರೆ ಬೇರೆ ಬಗೆಗಳಲ್ಲಿ ಅನಗತ್ಯವಾಗಿ ಮನಸ್ಸನ್ನು ತೊಡಗಿಸುತ್ತೇವೆ. ಆದುದರಿಂದ ಮನಸ್ಸು ತೃಪ್ತಿ ಹೊಂದಲು ಅವಕಾಶವೇ ಇಲ್ಲ. ಅತ್ಯುತ್ತಮ ಮಾರ್ಗವೆಂದರೆ ವೈದಿಕ ಸಾಹಿತ್ಯಕ್ಕೆ ಮನಸ್ಸನ್ನು ತಿರುಗಿಸುವುದು. ಪುರಾಣಗಳಲ್ಲಿ ಮತ್ತು ಮಹಾಭಾರತದಲ್ಲಿ ಇರುವಂತೆ ವೈದಿಕ ಸಾಹಿತ್ಯವು ತೃಪ್ತಿ ಕೊಡುವ ಕಥೆಗಳಿಂದ ತುಂಬಿ ಹೋಗಿದೆ. ಮನುಷ್ಯನು ಈ ತಿಳುವಳಿಕೆಯ ಲಾಭವನ್ನು ಪಡೆದುಕೊಂಡು ಪರಿಶುದ್ಧನಾಗಬಹುದು. ಮನಸ್ಸಿನಲ್ಲಿ ಕಪಟವಿರಬಾರದು. ಮನುಷ್ಯನು ಎಲ್ಲರ ಹಿತವನ್ನು ಕುರಿತು ಯೋಚಿಸಬೇಕು. ಮೌನ ಎಂದರೆ ಮನುಷ್ಯನು ಯಾವಾಗಲೂ ಆತ್ಮ ಸಾಕ್ಷಾತ್ಕಾರವನ್ನು ಕುರಿತು ಯೋಚಿಸುತ್ತಿದ್ದಾನೆ ಎಂದು ಅರ್ಥ. ಕೃಷ್ಣ ಪ್ರಜ್ಞೆಯಲ್ಲಿರುವ ಯಾವಾಗಲೂ ಆತ್ಮ ಸಾಕ್ಷಾತ್ಕಾರ ಕುರಿತು ಯೋಚಿಸುತ್ತಿದ್ದಾನೆ ಎಂದು ಅರ್ಥ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಈ ಅರ್ಥದಲ್ಲಿ ಪರಿಪೂರ್ಣ ಮೌನವನ್ನು ಆಚರಿಸುತ್ತಾನೆ. ಮನಸ್ಸಿನ ನಿಯಂತ್ರಣ ಎಂದರೆ ಮನಸ್ಸನ್ನು ಇಂದ್ರಿಯ ಸುಖದಿಂದ ಬಿಡಿಸುವುದು. ಮನುಷ್ಯನು ತನ್ನ ವ್ಯವಹಾರಗಳಲ್ಲಿ ನೇರವಾಗಿರಬೇಕು ಮತ್ತು ಈ ರೀತಿಯಲ್ಲಿ ತನ್ನ ಬದುಕನ್ನು ಶುದ್ಧಿಗೊಳಿಸಿಕೊಳ್ಳಬೇಕು. ಈ ಗುಣಗಳೆಲ್ಲ ಸೇರಿ ಮನಸ್ಸಿನ ತಪಸ್ಸು. ಇಲ್ಲಿಗೆ ಪ್ರಭುಪಾದರ ಅನುವಾದ ಮತ್ತು ಭಾವಾರ್ಥ ಮುಗಿಯಿತು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಕ್ಕುಂ ಕರೋತಿ ವಾಚಲಂ ಪಂಗುಂ ಲಂಘೇತಿ ಗಿರಿಂ ಯತ್ಕೃಪಾತಮಂದ ಶ್ರೀ ಗುರುಂ ದೀನತಾರಣಂ. ಜೈತಾಂ ಸುರತೋ ಪಂಘೋರ್ಮಮಂದ ಮತೇರ್ಗತಿ ಮತ್ಸರ್ವಸ್ವ ಪಾದಾಂಬೋಜ ಶ್ರೀ ರಾಧಾಮದನ ಮೋಹನಂ. ವಾಂಛಾಕಲ್ಪತರುಭ್ಯಾಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನ ಗುರುತ್ಸವೇ ನಮಃ. ಇಲ್ಲಿ ಶುದ್ಧತೆ ಬಗ್ಗೆ ಭಗವಂತ ಶ್ರದ್ಧೆಯ ಪ್ರಭೇದಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ಥಿಶುದ್ಧಿ ಇವು ಮನಸ್ಸಿನ ತಪಸ್ಸು ಎನಿಸುತ್ತೆ. ಮನುಷ್ಯ ಭಾಗವತಂ ಮತ್ತು ಭಗವದ್ಗೀತೆ ಇವೆಲ್ಲವೂ ನಮ್ಮ ಅಸ್ತಿತ್ವ ಶುದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಭಗವಂತ ಹಾಕಿಕೊಡ್ತಾ ಇದ್ದಾನೆ. ಭಗವಂತ ಯಾವಾಗಲೂ ಬಯಸ್ತಾನೆ ನಾವೆಲ್ಲ ಜೀವಿಗಳು ಶುದ್ಧತೆಯಿಂದ ಬದುಕಲಿ ಜೀವನ ಅಂತ, ಅಸ್ತಿತ್ವ ಶುದ್ಧಿ ಆಗಲಿ ಅಂತ. ಅಸ್ತಿತ್ವ ಶುದ್ಧಿ ಅಂದ್ರೆ ಏನು? ಭಗವಂತನ ಜೊತೆಗೆ ಸಂಬಂಧವನ್ನ ಬೆಳೆಸೋದು. ಅಂದ್ರೆ ನಾವು ಮತ್ತೆ ಪುನಃ ಮರಳಿ ಭಗವದ್ಧಾಮಕ್ಕೆ ಹೋಗೋದು. ಈ ಅಸ್ತಿತ್ವ ಶುದ್ಧಿ ಆಗಬೇಕು. ಆದರೆ ನಮ್ದೇನಾಗಿ ದುರದೃಷ್ಟವಶಾತ್ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದೆ. ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕಾಗಿಲ್ಲ. ಅಸ್ತಿತ್ವಕ್ಕಾಗಿ ಹೋರಾಟ ಮಾಡೋರು ಯಾರು? ತಮ್ಮ ಇಂದ್ರಿಯಗಳನ್ನ ಅನುಭವಿಸಬೇಕು ಅಂತ, ಇಂದ್ರಿಯ ತೃಪ್ತಿಯನ್ನು ಬಯಸುವವನು. ಅದಕ್ಕಾಗಿ ಇಲ್ಲಿ ಎರಡು ರೀತಿ ಜನರಿದ್ದಾರೆ, ಒಂದು ಆಧ್ಯಾತ್ಮಿಕ, ಒಂದು ಭೌತಿಕ. ಎರಡೇ ಒಂದು ಮಾರ್ಗ, ಮೂರನೇ ಮಾರ್ಗ ಇಲ್ವೇ ಇಲ್ಲ. ನೀನು ಭೌತಿಕಕ್ಕೆ ಹೋಗ್ಬೋದು, ಇಲ್ಲ ಆಧ್ಯಾತ್ಮಿಕ ಬರ್ಬೋದು. ನಾನು ಎರಡೂ ಮಾಡ್ತೀನಿ ಅಂದ್ರೆ ಏನೇ ಸಾಧ್ಯ ಇಲ್ಲ ಇಲ್ಲಿ. ಹಾಗಾದ್ರೆ ನನ್ನ ಜೀವನ ಹೇಗೆ ನಡೆಯುತ್ತೆ? ಬದುಕಿನ ನನ್ನ ವ್ಯವಹಾರಿಕ ಜೀವನ ಹೇಗೆ ನಡೆಯುತ್ತೆ? ಹಾಗಾದ್ರೆ ಆಧ್ಯಾತ್ಮಿಕವನ್ನೇ ನಾನು ತಗೊಂಡ್ರೆ ಹಾಗಾದ್ರೆ ನಂದು ಏನಾಯ್ತು? ನನ್ನ ಸ್ಟಡಿ ಏನಾಯ್ತು? ನನ್ನ ಫ್ಯಾಮಿಲಿ ಏನಾಯ್ತು? ನಂದು ಏನಾಯ್ತು? ಹಾಗಾದ್ರೆ ಗತಿ ಏನು? ಹಾಗಾದ್ರೆ ಇದನ್ನೇ ನಾನು ಮಾಡ್ಕೊಂಡು ಕೂತ್ಕೊಂಡ್ರೆ ನಂದು ಏನು ನೋಡೋದು? ಹಾಗಾದ್ರೆ ಒಂದು ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಮೇಲೆ ಅಷ್ಟೊಂದು ನಮಗೆಲ್ಲ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಇನ್ನು ನಮ್ದೇನಾಗಿದೆ? ಟೆಂಡರ್ ಆಗಿದೆ. ಇನ್ನು ತುಂಬಾ ಬಲ್ತಿಲ್ಲ. ಅದು ತುಂಬಾ ತುಂಬಾ ಏನೋ ಎಳೆ ಕೂಸು ಅಂತ ಹೇಳ್ತಾರಲ್ಲ, ಎಳೆಯ ರೀತಿಯಿಂದ ಇದೆ ಅದು. ಇನ್ನೂ ಅಷ್ಟು ಪ್ರಬುದ್ಧವಾದ ಸ್ಥಿತಿಯಲ್ಲಿಲ್ಲ ಭಕ್ತಿ. ಪ್ರಬುದ್ಧ ಸ್ಥಿತಿಯಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ? ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತನಾಗ್ತಾನೆ. ಅದಕ್ಕೆ ಎರಡು ರೀತಿಯ ಪ್ರಜ್ಞೆ ಇದ್ದಾರೆ. ಒಂದು, ಭೌತಿಕದಲ್ಲಿ ಅಸ್ತಿತ್ವದಲ್ಲಿ ಹೋರಾಟ ವ್ಯಕ್ತಿ ತನ್ನ 5
ಇಂದ್ರಿಯಗಳಿಂದ, ಪಂಚ ಮಹಾಭೌತಿಕಗಳಿಂದ ಆಗಿರ್ತಕ್ಕಂಥ ಈ ಶರೀರದ ಮೇಲೆ ತುಂಬಾ ವ್ಯಾಮೋಹವನ್ನು ಹೊಂದ್ಕೊಂಡಿರ್ತಾನೆ. ಯಾವಾಗಲೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಬಂಧಿಕರು, ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಂಕ್ ಲೋನ್, ಬ್ಯಾಂಕ್ ಏನು ತುಂಬಾ ಅದು ಬೆಳೀತಾ ಹೋಗ್ಬೇಕು. ಹಾಗೆ ಎಷ್ಟು ಕೆಲವೊಬ್ಬರಿಗೆ ವರ್ಷಕ್ಕೆ ಇಷ್ಟ ಆದಾಯ ಅಂತ ಬರುತ್ತೆ, 50 ಲಕ್ಷ ಅಂತ ಬರುತ್ತೆ, ಅದ್ರ ಸಮಾಧಾನ ಇಲ್ಲ. ಸೇವಿಂಗ್ ಎಷ್ಟು ಉಳಿತಾ ಇದೆ? 25 ಉಳಿತದೆ ಅಲ್ಲ, 30 ಉಳಿಬೇಕಲ್ಲ, ರೌಂಡ್ ಅಮೌಂಟ್ ಉಳಿಬೇಕು. ಸೊ ಈ ರೀತಿ ಸೇವಿಂಗ್ಸ್ ತುಂಬಾ ಪ್ರಯತ್ನ ಮಾಡ್ತಾನೆ, ಶತಪ್ರಯತ್ನ ಮಾಡ್ತಾನೆ. ಹೇಗೆಂದ್ರೆ ಒಂದ್ಸರಿ ರಾಜ ವಿಹಾರಕ್ಕಂತ ಹೋಗ್ತಾನೆ, ಮಂತ್ರಿ ಜೊತೆ ವಿಹಾರಕ್ಕೆ ಹೋಗ್ತಾನೆ. ಮಂತ್ರಿ ಜೊತೆ ವಿಹಾರಕ್ಕೆ ಹೋಗ್ತಿರ್ಬೇಕಾದ್ರೆ ನೆಮ್ಮದಿನೇ ಇಲ್ಲ ರಾಜನಿಗೆ. ಎಷ್ಟೊಂದು ವ್ಯವಹಾರಗಳು, ಎಷ್ಟೊಂದು ಕೇಸ್ಗಳು, ಎಷ್ಟೊಂದು ಕೋರ್ಟ್ ಕೇಸ್ಗಳು, ಅವು ಇವು ಎಲ್ಲಾನು ಬರ್ತಾ ಇರುತ್ತೆ ರಾಜನ ಮುಂದ್ಗಡೆ. ಸಾವಿರಾರು ಸಮಸ್ಯೆಗಳು. ಈ ಸಮಸ್ಯೆಗಳನ್ನ ಪಾರಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯ ವಿದ್ಯಾ ಅಂತ ಕರೀತಾರೆ. ರಾಜನಿಗೆ ಮೊದಲು ಗುರುಕುಲದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ, ರಾಜನ ಮಗನಂತ ಅಲ್ಲ, ಸಾಮಾನ್ಯ ವ್ಯಕ್ತಿಯಂತೆ ಬಾಳಲು ಬಿಡ್ತಾನೆ. ಅವನಿಗೆ ಗುರು ಮಾರ್ಗದರ್ಶನ ಕೊಡ್ತಾನೆ. ಯಾವ ರೀತಿ ತರಬೇತಿ ಕೊಡ್ತಾನೆ? ಹೋಗೋ ಭಿಕ್ಷೆ ಬೇಡ್ಕೊಂಡು ಬಾ, ಹೋಗೋ ಅಂತ ಕಳಿಸ್ತಾನೆ. ನೀ ರಾಜನ ಮಗನಾಗಿದ್ರು ಸಹಿತ, ಇಂದ್ರನಂತ ಐಶ್ವರ್ಯ ನಿನ್ನ ಹತ್ರ ಇದ್ರು ಸಹಿತ ಆ ಮಗನನ್ನ ಕಳಿಸ್ತಾನೆ. ಭಿಕ್ಷೆಯನ್ನ ಬೇಡ್ಕೊಂಡು ಬಾ ಅಂತ ಕಳಿಸ್ತಾನೆ. ಭಿಕ್ಷೆ ಬೇಡಕ್ ಹೋಗ್ತಾನೆ. ಭಿಕ್ಷೆ ತಂದಿರಂತ ವ್ಯಕ್ತಿ ಆದಾಯವನ್ನ ಏನು ಬಂದಿರ್ತಲ್ಲೋ ಗುರುವಿಗೆ ಅರ್ಪಿಸ್ತಾನೆ. ಗುರು ಕರೆದರೆ ಊಟ ಮಾಡಬೇಕು, ಇಲ್ಲ ಅಂದ್ರೆ ಉಪವಾಸ ಮಲಗಬೇಕು. ಇದು ತಪಸ್ಸೆ. ಅಲ್ಲಿ ಬ್ರಹ್ಮಚರ್ಯ ತಪಸ್ಸೆಯನ್ನು ಕೊಡಲಾಗ್ತದೆ. ಅಲ್ಲಿ ಕಠಿಣವಾದ ಏನು ರತ್ನಗಂಬಳ ಮೇಲೆ ಮಲಗಲಿಕ್ಕೆ ಅಲ್ಲಿ ಕೊಡೋದಿಲ್ಲ, ಚಾಪಿ ಮೇಲೆ ಮಾತ್ರ ಮಲಗ ಬ್ರಹ್ಮಚಾರಿ. ಆ ಸೊಳ್ಳೆ ಇರಲಿ ಏನೇ ಇರಲಿ ಸಹನೆಯಿಂದ ಇರಬೇಕು. ಅಲ್ಲಿ ಮಾತಾಡೋಂಗಿಲ್ಲ. ಅಲ್ಲಿ ಎಲ್ಲವನ್ನು ಕಷ್ಟವನ್ನ ತಗೊಂಡು ವೈದಿಕ ಸಂಸ್ಕಾರವನ್ನ ಕೊಡ್ತಾನೆ. ಸಂಸ್ಕಾರ ಅಂದ್ರೆ ಏನು? ಇನ್ನೊಂದು ಜೀವಿಯನ್ನು ಯಾವ ರೀತಿಯ ನಾನು ಗೆಲ್ಲಬೇಕು, ಇನ್ನೊಂದು ಯಾವ ಜೀವಿಗೆ ಯಾಕೆ ನಾವು ಮೋಸ ಮಾಡಬಾರ್ದು, ಅದರಿಂದ ನನ್ನ ರಿಯಾಕ್ಷನ್ಸ್ ಏನು, ಎಲ್ಲ ವೈದಿಕ ಸಂಸ್ಕಾರವನ್ನ ಎಲ್ಲವನ್ನು ಕಲಿಸಿದ ಮೇಲ್ಗಡೆ ಅವನ ಪ್ರಬುದ್ಧನಾದ ಮೇಲೆ, ಎಲ್ಲ ಶಾಸ್ತ್ರಗಳನ್ನ ಬಲ್ಲವನಾಗಿದ ಮೇಲೆ, ಎಸ್ ಇವನು ರಾಜ್ಯನಾದ ಆಗುವ ಅರ್ಹತೆ ಇದೆ ಇವನಿಗೆ ಅಂತ ಗುರು ಹೇಳಿದ್ರೆ ಮಾತ್ರ ಅವನ ತಂದೆ ರಾಜ್ಯ ಭಾರವನ್ನು ಅವನಿಗೆ ಕೊಡ್ತಾ ಇದ್ದ. ಇಲ್ಲ ಇವನ ಶುದ್ರ, ಇವನ ಏನು ಉಪಯೋಗ ಇಲ್ಲ ಅಂದ್ರೆ ಎಸ್ ಅವನು ಮುಗಿದೋಯ್ತು, ರಾಜ್ಯನಾಗಲಿಕ್ಕೆ ಅರ್ಹತೆ ಇಲ್ಲ ಅವನಿಗೆ. ಈ ರೀತಿ ತರಬೇತಿಗಳನ್ನ ಕೊಟ್ಟ ಮೇಲೆ ಅವನಿಗೆ ರಾಜ್ಯನನ್ನಾಗಿ ಮಾಡ್ಲಿಕ್ಕಾಗ್ತದೆ. ಅದಕ್ಕಾಗಿ ಈ ಸಮಸ್ಯೆಗಳನ್ನ, ಭೌತಿಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಯಾಕೆ? ಯಾವ ಆಧಾರದ ಮೇಲೆ? ಭೌತಿಕ ಒಂದು ಇಂದ್ರಿಯ ಮೋಹದಿಂದ, ನನ್ನ ಇಂದ್ರಿಯ ಮತ್ತು ಭೌತಿಕವಾಗಿ ಪಡೆದ ಶಕ್ತಿಯಿಂದ ಮಾನಸಿಕವಾಗಿ ನಾನು ಸರಿಯೋ ತಪ್ಪವನ್ನ ನೋಡ್ತೀನಿ. ನನಗೆ ಸುಖ ಕೊಡೋದು ಅದು ಸರಿ, ನನ್ನ ಇಂದ್ರಿಯ ತೃಪ್ತಿ ಕೊಡದೇ ಇರತಕ್ಕಂಥದ್ದು ಅದು ತಪ್ಪು. ನನ್ನ ಇಂದ್ರಿಯ ತೃಪ್ತಿಯನ್ನ ಪಡಿಸೋರು, ನನ್ನನ್ನು ಹೊಗಳುವವರು ಯಾರಿದಾರೋ ಅವರು ನನ್ನ ಮಿತ್ರರು. ಅವನು ಒಳ್ಳೆಯವನು, ಅವನು ಕೆಟ್ಟವನಾಗಿದ್ರು ಪರವಾಗಿಲ್ಲ. ಅವನು ನನ್ನ ಯಾರು ತೆಗಳ್ತಾರೋ ಅವನು ವೈರಿಗಳು. ಇದೆಲ್ಲ ಏನು? ಇಂದ್ರಿಯ ಭೋಗದ ಒಂದು ತೃಪ್ತಿಯಲ್ಲಿ ತೊಡಗಿರ್ತಕ್ಕಂಥ ಭೌತಿಕವಾಗಿರ್ತಕ್ಕಂಥ ಮನುಷ್ಯನ ಒಂದು ಆಲೋಚನೆಗಳು. ಆದರೆ ರಾಜ ಅಂದ್ರೆ ಅವನು ಇಂದ್ರಿಯಗಳನ್ನ ಎಲ್ಲ ಹತೋಟಿಯಲ್ಲಿ ಹಿಡ್ಕೊಂಡಿರ್ತಾನೆ. ಆತ್ಮದ ಒಂದು ನೇರವಾದ ನುಡಿಯಿಂದ ನೋಡ್ತಾ ಇರ್ತಾನೆ. ಆತ್ಮ ಏನು, ಆತ್ಮಜ್ಞಾನವನ್ನು ಆತ್ಮಜ್ಞಾನದಿಂದ ನೋಡ್ತಾನೆ ಅವನು, ದೇಹದ ರೀತಿಯಿಂದ ನೋಡಲ್ಲ. ಅದರಲ್ಲಿ ಸಂಬಂಧಿಕರು, ಮಕ್ಕಳು ನ್ಯಾಯಯುತವಾಗಿ ಬಂದ ಅಲ್ಲಿ ನಿಂತ್ಕೊಂಡಿದ್ದಾಗಿದ್ರೆ ಅವನ ಸಂಬಂಧಿಕರಾಗಿದ್ರೆ ಅವನು ಶಿಕ್ಷೆ ಕೊಡಬೇಕಾಗುತ್ತೆ. ಈ ರೀತಿ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆದರೂ ಸಹಿತ ಆ ರಾಜನಿಗೆ ಅಷ್ಟೊಂದು ನೋಡುವಂತ ಶಕ್ತಿ ಇರಲಿಲ್ಲ. ಯಾಕಂದ್ರೆ ಅಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಅದಕ್ಕೆ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಅಲ್ಲೊಬ್ಬ ಬಡವ ಆನಂದವಾಗಿ ಈಸಾಡ್ತಾ ಇದ್ದಾನೆ, ಕೂಗಾಡ್ತಾ ಇದ್ದಾನೆ. ಆಹಾ, ಆನಂದವಾಗಿ ತೇಲಾಡ್ತಾ ಇದ್ದಾನೆ ನೀರ್ ಮೇಲೆ. ಪುನಃ ಮತ್ತು ಹೋಗ್ತಾನೆ, ನದಿಗೆ ಸ್ನಾನ ಮಾಡ್ತಾನೆ, ನೀರು ತೇಲಾಡ್ತಾನೆ, ಕೇಕೆ ಹೊಡಿತಾನೆ, ಆನಂದವಾಗಿದ್ದಾನೆ. ನೋಡ್ತಿರ್ಬೇಕಾದ್ರೆ ರಾಜ ಹೇಳ್ತಾನೆ, ಏನು ಮಂತ್ರಿ ಇದು? ಅಲ್ಲ, ಅವನಿಗೇನು ಇಲ್ಲ, ಬಡವ ಅವನು, ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋ ವ್ಯಕ್ತಿ ಎಷ್ಟು ಆನಂದವಾಗಿದ್ದಾನೆ ಅಂದ್ರೆ ಏನಪ್ಪ, ನನಗದು ಐಶ್ವರ್ಯ ಇಲ್ಲಲ್ಲ, ಇಂದ್ರನಂತ ಐಶ್ವರ್ಯ ನನ್ನಲ್ಲಿದೆ. ರಾಜನಿಗೆ ಏನು ಸಕಲ ಐಶ್ವರ್ಯಗಳನ್ನು ತುಂಬಿರುತ್ತೆ, ಭಂಡಾರ ತುಂಬಿರುತ್ತೆ. ನನಗಿಲ್ವಲ್ಲ ಮಂತ್ರಿ, ಎಷ್ಟು ದುಃಖ ಆಗ್ತಾ ಇದೆ ನನ್ನ ಮೇಲೆ. ನೋಡು, ಅಷ್ಟು ಆನಂದವಾಗಿದ್ದಾನೆ ಅವನು, ಕೂಗಾಡ್ತಾ ಇದ್ದಾನೆ, ಚೀರಾಡ್ತಾ ಇದ್ದಾನೆ, ಆನಂದವಾಗಿದ್ದಾನೆ. ಇವಾಗಲಾದ್ರೂ ಬೆಳಿಗ್ಗೆ ಆಗಿದೆ, ಮುಂದಿನ ಜೀವನ ಏನು ಅಂತ ನಾನು ನೋಡ್ತಾ ಇದ್ದೀನಿ, ಹೇಗೆ ಸಮಸ್ಯೆಯನ್ನು ಅವನಿಗೆ ಪರಿವೇ ಇಲ್ವಲ್ಲೋ ಅಂತ ಕೇಳ್ತಾನೆ. ಅವನು ಎಲ್ಲದರಿಂದ ಮುಕ್ತನಾಗಿದ್ದಾನೆ, ಆದ್ರೆ ಏನ್ ಮಾಡೋದು? ಅವನು ಚಿಂತೆಗೆ ಬರ್ತಾನೆ ಒಂದ್ ದಿವಸ. ಅದೇಗೆ ಸಾಧ್ಯ ಅದು? ಏನ್ ಮಾಡೋದು? ಅವನು ಹೇಗಿದ್ದಾನೆ? ನಾನು ಹೇಳ್ತೇನೆ ರಾಜ, ನಾನು ಹೇಳ್ತೇನೆ,
ಇನ್ನೊಂದು ಸ್ವಲ್ಪ 99 ನಾಣ್ಯಗಳನ್ನ ಕೊಟ್ಬಿಡು ನನಗೆ ಸಾಕು. ಎಷ್ಟು? 99 ನಾಣ್ಯಗಳನ್ನು ಕೊಡು, ನನಗೆ ತೋರಿಸ್ತೇನೆ ನಿನಗೆ ಹೇಗೆ ನೆಮ್ಮದಿಯನ್ನ ಹೇಗೆ ಹಾಳು ಮಾಡ್ಬೇಕು ಅನ್ನೋದು. ಮನುಷ್ಯನಿಗೆ ನೆಮ್ಮದಿ ಎಲ್ಲಿ ಹಾಳಾಗಿರುತ್ತೆ ಅಂತ ಹೇಳ್ತಾನೆ. ಅವನೇನ್ ಮಾಡ್ತಾನೆ, 99 ನಾಣ್ಯಗಳನ್ನು ತಗೊಳ್ತಾನೆ, ಬಂಗಾರದ ನಾಣ್ಯಗಳನ್ನು ತಗೊಂಡು ಏನ್ ಮಾಡ್ತಾನೆ, ಬೆಳಿಗ್ಗೆ ಎದ್ದ ತಕ್ಷಣ ಮುಂಚೆನೆ, ಹೊರಗೆ ಬರೋದಕ್ಕಿಂತ ಮುಂಚೆನೆ 99 ನಾಣ್ಯಗಳನ್ನ ಅವನ ಮನೆ ಮುಂದೆ ಇಡಿಸ್ತಾನೆ. ಗಂಟನ್ನು ಅವನು ಒಳಗೆ ತಗೊಂಡು ಹೋಗ್ತಾನೆ. ಬಂಗಾರ ಸಿಕ್ತು ಅಂತ ಆನಂದದಿಂದ ಹೋಗ್ತಾನೆ. ಅವಾಗ ಹೆಂಡತಿ ಮಕ್ಕಳು ಎಲ್ಲ ಸೇರಿ ಎಣಿಸ್ತಾರೆ, ಅದನ್ನ ಕೌಂಟ್ ಮಾಡ್ತಾರೆ. ಎಷ್ಟಾಗಿರುತ್ತೆ ಗೊತ್ತಾ? 99. ಹೇ 100 ಇರ್ಬೇಕದು, ಏನೋ ತಪ್ಪಾಗಿದೆ, ನೀನ್ ತಪ್ಪಣಿಸ್ತೀಯಾ ಅಂತ 10 ಬಾರಿ 20 ಬಾರಿ 30 ಬಾರಿ ಹೇಳ್ತಾರೆ. ಒಂದು ನಾಣ್ಯ ಯಾಕೆ ಕಡಿಮೆ ಆಗಿದೆ? ಆ ಒಂದು ನಾಣ್ಯವನ್ನ ಸೇರಿಸ್ಲಿಕ್ಕಾಗಿ ಹಗಲು ರಾತ್ರಿ ದುಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದ್ದರದ ಅನುಭವಿಸ್ಲಿಕ್ಕಂತ ವ್ಯಕ್ತಿ ಅಲ್ಲ ಅವನು. ಸೊ ಅದಕ್ಕೆ ಅವನೇನ್ ಮಾಡ್ತಾನೆ, ಮತ್ತೊಂದು ಮಾರನೇ ದಿವಸ ರಾಜ ಮತ್ತು ಮಂತ್ರಿ ಬರ್ತಾರೆ. ಅದೇ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ, ಸ್ನಾನ ಮಾಡಿ ಓಡ್ ಹೋಗ್ತಾ ಇರ್ತಾನೆ. ರಾಜ ಕೇಳ್ತಾನೆ, ಏನ್ ಮಂತ್ರಿ ಇದು? ಅದೇ 99 ನಾಣ್ಯದ ಮಹಿಮೆ ಇದು ರಾಜ ಅಂತ ಕೇಳ್ತಾನೆ. ಸೊ ಅಸ್ತಿತ್ವಕ್ಕಾಗಿ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಇದ್ದಿರೋದನ್ನೇ ಸ್ವಲ್ಪ ಬಂದಿದೆ ಸಾಕು, ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಸ್ವಲ್ಪ ಭಗವಂತನಿಗೂ ಕೊಟ್ಟು ರೌಂಡ್ ಅಮೌಂಟ್ ಅಂದ್ರೆ ಏನೋ 20 ಉಳಿದಿದೆಯಲ್ಲ, ಇದು ಕೊಟ್ಬಿಡೋಣ ಅಂತ ಸಾಕು ಅಂತ ಅನ್ಬರಲ್ಲ, ಬುದ್ಧಿ ಬರಲ್ಲ. ಸೊ ಆ 5ನ್ನ ಸೇರಿಸಲಿಕ್ಕಾಗಿ ಹಗಲು ರಾತ್ರಿ ದುಡ್ತಾ ಇದೆ. ಮೂರ್ಖ ಶಿಖಾಮಣಿ ಅಂತ ಕರೀತಾರೆ, ಭಾಗವತಂ ಕರೀತಾರೆ. ಅವಿವೇಕಿ ಅಂತ ಕರೀತಾರೆ ಅಂತ ವ್ಯಕ್ತಿಯನ್ನು. ಹೇಸಿಗೆಯಲ್ಲಿ ಬಿದ್ದಿರ್ತಕ್ಕಂಥ ಅಮೇದ್ಯವನ್ನ ಮೇಯುವಂತಹ ಹುಳಗಳು ಅಂತ ಕರೀತಾರೆ ಇಂಥವ್ರು. ಅದು ಗೊತ್ತಿಲ್ಲ ನಾನು ಇದರಲ್ಲಿ ಸಿಕ್ಕಾಕೊಳ್ತಿದ್ದೀನ ಅಂತ. ಅದೇ ಅಲ್ಪ ಸ್ವತಂತ್ರವಾಗಿ ಭಗವಂತ ಕೊಟ್ಟಿದ್ದಾನೆ, ಅಲ್ಪ ಸ್ವತಂತ್ರ ಜೀವಿಗೆ. ಅದಕ್ಕೆ ತಟಸ್ಥ ಜೀವಿ ಅಂತ ಕರೀತಾರೆ. ತಟಸ್ಥ ಅಂದ್ರೆ ಏನು? ನೀನು ಬೇಕಾಗಿದ್ರೆ ಇಂದ್ರ ಚಂದ್ರ ದೇವತೆಗಳು ಇಂದ್ರ ಏನೇನೋ ಬ್ರಹ್ಮ ಆಗಿಬಿಡ್ಬೋದು. ಇನ್ನೊಂದು ಸ್ಥಿತಿಯಲ್ಲಿ ನೀನು ಮುಕ್ತನಾಗಿ ಮತ್ತೆ ಭಗವದ್ಧಾಮಕ್ಕೆ ಪಕ್ಷಿಯಂತೆ ಹಾರಿ ಹೋಗಿಬಿಡಬಹುದು. ಹುಟ್ಟು ಸಾವು ಮುಪ್ಪು ರೋಗವನ್ನ ಗೆಲ್ಲಲಿಕ್ಕೆ ಮಾತ್ರ ಈ ಶರೀರವನ್ನ ಕೊಟ್ಟಿದೆ. ನೀನು ಇದಕ್ಕೆ ಹೋಗ್ಬೋದು, ಇಲ್ಲ ಭೌತಿಕಕ್ಕೆ ಹೋಗ್ಬೋದು, ಯಾವ್ದು ಬೇಕು. ಆದ್ರೆ ಎಲ್ಲಾದ್ರೂ ಕೂಡ ಬೇಡ ಅಂತ ಹೇಳಿ ಏನು ಅನ್ಯ ಮಾರ್ಗವನ್ನು ಹಿಡಿದು ಅನೈತಿಕ ಸಂಬಂಧವನ್ನು ಬೆಳೆಸ್ಕೊಂಡು ಎಲ್ಲಾದ್ರೂ ಕೂಡ ದುಂದು ವೆಚ್ಚಗಳನ್ನು ಮಾಡಿಕೊಂಡು ದುಶ್ಚಟಗಳನ್ನು ಬೆಳೆಸ್ಕೊಂಡು ಹೋಗ್ಬಿಡೋದು, ಕೆಳಗೆ ಪತನವಾಗ್ಬೋದು. ಅದಕ್ಕೆ ತಟಸ್ಥ ಜೀವಿ ಅಂತ ಕರೀತಾರೆ. ನೀನ್ ಯಾವುದಕ್ಕಾದ್ರೂ ಹೌದು, ಮೇಲೆ ಹೋಗೋ, ಕೆಳಗೆ ಬಾ, ಇಲ್ಲಾಂದ್ರೆ ಎಲ್ಲವನ್ನೂ ಹರಿಮುಕ್ತನಾಗು. 3 ಮಾರ್ಗವನ್ನ ಕೊಟ್ಟಿದೆ ಭಗವಂತ. ನೀನು ಯಾವುದು ಬೇಕು ಅಂತ ಕೇಳ್ತಾನೆ ಕೃಷ್ಣ. ಅದಕ್ಕೆ ವಿಶೇಷವಾಗಿ ಭಗವಂತ ನಮಗೆ ಕೊಟ್ಟಿರೋದು ಮುಕ್ತವಾಗಿ. ಅದಕ್ಕೆ ನಾವು ನೋಡಿ, ಏನಾದ್ರೂ ತಗೊಳ್ಳಿ, ಜೀವಿ ನೋಡಿ, ಜೀವಿ ಮುಂದೆ ಒಗೆದ್ರೆ ಏನ್ ನೋಡ್ತಾನೆ? ಎಲ್ಲಾನು ಫೋನ್ಸ್ ಎಲ್ಲ ಒಗೆದ್ಬಿಡಿ, ಆಪಲ್ ಒಗೆದ್ಬಿಡಿ ಅವನ ಮುಂದ್ಗಡೆ ಏನ್ ನೋಡ್ತಾನೆ? ಆಪಲ್ ಫೋನ್ನೇ ಬೇಕು. ಪಪ್ಪ ಸ್ವಲ್ಪ ಟ್ರೈ ಮಾಡ್ತೀಯಾ? ನೋಡಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಿನಗೆ ಡಿಫ್ರೆನ್ಸ್ ಅಮ್ಮ, ನನಗೆ ತುಂಬಾ ಅಪಾರವಾದದ್ದು, ಅದು ಬೇಡ ಅಂತ ಹೇಳ್ತಾನೆ. ಸೊ ಎಲ್ಲದರೂ ಕೂಡ ಉನ್ನತವಾದದ್ದನ್ನು ಪಡಿಬೇಕನ್ನೋದಿದೆ. ಸೊ ಇನ್ನು ಮನೆ ಕಟ್ಟೋದ್ರಲ್ಲೇ ನೋಡಿ, ಹೇಗೆ ಕಟ್ಟಿಸ್ತಾನ ಅವನು? ನೀನ್ ಎಷ್ಟು ವರ್ಷ ಬದುಕ್ತೀಯಪ್ಪ? ಹಬ್ಬ ಅಂದ್ರೆ 60 ವಯಸ್ಸ. ಇನ್ನು 100 ವರ್ಷ ನಾನು ಬದುಕ್ತೀನಿ ಅನ್ನೋ ರೀತಿಯಲ್ಲಿ ಅರಮನೆ ತರ ಕಟ್ತಾನ ಅವನು. ಎದಕ್ಕೋಸ್ಕರ? ಶಾಶ್ವತವಾಗಿರ್ಬೇಕು ತಾನೆ. ಅದಕ್ಕೆ ನಾವು ಭಗವಂತನ ಜೊತೆಗೆ ಶಾಶ್ವತನಾಗಿರ್ತಕ್ಕಂಥ ಮಕ್ಕಳು ನಾವು. ವಸುದೈವ ಕುಟುಂಬಕಂ. ಆ ಪ್ರಜ್ಞೆಯನ್ನ ಈ ಎಲ್ಲ ಭೌತಿಕ ಇಂದ್ರಿಯಗಳು ಮುಚ್ಚಿ ಹಾಕಿದೆ. ಅದು ಹೊರಗೆ ಬರ್ತಾನೇ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ ಜೀವಿಗೆ. ಇದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಏನ? ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವ ಶುದ್ಧಿ ಇವು ಮನಸ್ಸಿನ ತಪಸ್ಸು ಎನಿಸಿಕೊಳ್ಳುತ್ತವೆ. ಸನ್ಯಾಸ ಅಂತ ಕರೀತಾರೆ ಗೊತ್ತಾ? ತ್ರಿದಂಡಿ ಸನ್ಯಾಸಿಗಳು ಅಂತ ಕರೀತಾರೆ. ಕಾಯ ವಾಚ ಮನಸ ಈ 3 ನಾನು ಹಿಡಿದಿಟ್ಟಿದ್ದೀನಿ ಅಂತ ಹೇಳುದು. ದೇಹದಿಂದ, ಮನಸ್ಸಿನಿಂದ ಮತ್ತು ಮಾತಿನಿಂದ ಈ 3 ನಾನು ಕಂಟ್ರೋಲ್ ಮಾಡಿ ಆ ಹರಿಯ ಪಾದಾರವಿಂದಗಳಿಗೆ ನಾನು ಅರ್ಪಿಸಿದ್ದೇನೆ ಅಂತ ನನ್ನ ಜೀವನವನ್ನ. ಕಾಯ ಅಂದ್ರೆ ಈ ಕೆಲಸ. ಆತ್ಮ ಕೆಲಸವನ್ನ ಮಾಡ್ಲಿಕ್ಕೆ ತೊಡಗಿಸ್ಲಿಕ್ಕೆ ಆಗೋದಿಲ್ಲ. ಈ ದೇಹ ಕೊಟ್ಟಿದ್ದಾನೆ ಕೃಷ್ಣ. ಆತ್ಮವನ್ನ ನೀನು ಎಂಗೇಜ್ ಮಾಡು. ನೀನು ಈ ಭೌತಿಕಕ್ಕೆ ತೊಡಗದೆ ಈ ಶರೀರದ ವ್ಯಾಮೋಹ ಇದೆ, ತುಂಬಾ ವ್ಯಾಮೋಹ ಇದೆ. ಈ ವ್ಯಾಮೋಹನ್ನ ಮೀರಿ ನೀ ನಡೆಯುವಂತ ವ್ಯಕ್ತಿಯಾಗುವಂತ ಕೃಷ್ಣ ಹೇಳ್ತಾನೆ. ಈ ಶರೀರದ ಮೋಹಕ್ಕೆ ಬಂಧನಕ್ಕೆ ಹೋಗ್ಬೇಡ ನೀನು, ಮತ್ತೆ ಪತನವಾಗ್ತೀಯ ನೀನು. ಎಷ್ಟು ಚೆನ್ನಾಗಿ ಇಲ್ಲಿ ಕೃಷ್ಣ ಕೊಟ್ಟಿದೆ ನೋಡಿ. ಇದಕ್ಕೆಲ್ಲ ಒಂದಕ್ಕೊಂದು ತಾತ್ಪರ್ಯ ಇದೆ.
ಹೇಗೆ ಒಂದಕ್ಕೊಂದು ಅವಲಂಬನೆ ಇದೆ. ನಿರ್ಬಂಧ ಕೃಷ್ಣ ಸಂಬಂಧ ಯುಕ್ತ ವೈರಾಗ್ಯ ಉಚ್ಯತೆ. ನೀನ್ ಯಾವಾಗ ಕೃಷ್ಣನ ಸದಾ ಸ್ಮರಿಸ್ತಾ ಇದೆಯೋ, ನಿರ್ಬಂಧ ಕೃಷ್ಣ ಸಂಬಂಧ, ಎಲ್ಲವನ್ನೂ ಕೃಷ್ಣನ ಸಂಬಂಧ ಪೂರ್ವಕವಾಗಿ ನೀನು ನೋಡ್ತಾ ಇದೆಯೋ, ವೈರಾಗ್ಯ ತನ್ನಿಂದ ತಾನೇ ಬೆನ್ನಟ್ಟುತ್ತೆ. ಯಾಕೆ? ಅಸ್ತಿತ್ವ ಶುದ್ಧಿ. ಇಲ್ಲಿ ಕೃಷ್ಣ ಅಂದ್ರೆ ಹೇಳ್ತಾನೆ ಕೊನೆಯದಲ್ಲಿ ಏನು? ಅಸ್ತಿತ್ವ ಶುದ್ಧಿ. ಅಸ್ತಿತ್ವ ಶುದ್ಧಿ ಅಂದ್ರೆ ಏನು? ಶುದ್ಧಿ ನಿನ್ನಷ್ಟಕ್ಕೆ ನೀನು ಮಾಡ್ಕೊಳ್ಳಕ್ ಸಾಧ್ಯ ಇಲ್ಲ, ಆದ್ರೆ ಸಂಪೂರ್ಣವಾಗಿ ಪರಿಪೂರ್ಣನಾಗಿರ್ತಕ್ಕಂಥ ವ್ಯಕ್ತಿ ಆ ದೇವೋತ್ತಮ ಪರಮ ಪುರುಷ. ಅವನ ನೆನೀತಾ ಇದ್ರೆ ಅವನ ಕಥಾನಕಗಳಿಂದ ಕೂಡಿದೆ. ಪ್ರಭುಪಾದರು ಅದಕ್ಕೆ ಫಸ್ಟ್ಗೆ ಬರೆದಿದ್ದು ಏನು ಗೊತ್ತಾ? ಕೃಷ್ಣ ಬುಕ್ 10ನೇ ಸ್ಕಂದವನ್ನ ಕೃಷ್ಣ ಬುಕ್ ಬರೆದ್ರೆ 89 ಸ್ಟೋರಿಗಳಿದೆ ಅದರಲ್ಲಿ. ಕೃಷ್ಣನಿಂದ ಎಲ್ಲದರಿಂದ ವೃಂದಾವನ ಹುಟ್ಟಿನಿಂದ ಹಿಡಿದು ಅಂತಿಮವರೆಗೂ ಎಲ್ಲನೂ ಇದೆ ಅದರಲ್ಲಿ. ಇದನ್ನಷ್ಟೇ ಓದಿದ್ರೆ ಸಾಕು, ಭಗವದ್ಧಾಮ ಗ್ಯಾರಂಟಿ ಅಂತ ಪ್ರಭುಪಾದ. ಆ ಕಥೆಗಳನ್ನ ಕುರಿತು ಚಿಂತನೆ ಮಾಡಬಹುದು. ಸದಾ ಚಿಂತನೆ ಮಾಡ್ಬೇಕು ಅನ್ನೋದಿದ್ದೇ ಇದೆ. ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಸಾಧ್ಯವಿಲ್ಲ. ಅಲ್ಲಿ ಆಗಲೇ ಏನ್ ಹೇಳ್ತಾನೆ ಕೃಷ್ಣ? ನೋಡು, ಅಷ್ಟಾಂಗ ಯುಗ ಪದ್ಧತಿಯನ್ನು ಮಾಡಪ್ಪ ನೀನು ಅರ್ಜುನ, ಅಂದ್ರೆ ನೀನ್ ಎಲ್ಲವನ್ನೂ ಗೆಲ್ಲಬಲ್ಲು ಅಂತ ಹೇಳ್ತಾನೆ. ಕೊನೆಗೆ ಏನ್ ಹೇಳ್ತಾನೆ? ನಾನು ಗಾಳಿಯನ್ನ ಕಂಟ್ರೋಲ್ ಮಾಡ್ಬಿಡ್ಬೋದು, ಆದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಕೃಷ್ಣ, ಇದು ನನಗೆ ಸಾಧ್ಯವಿಲ್ಲ ಅಂತ ತಳ್ಳಿ ಹಾಕ್ತಾನೆ. ಅದಕ್ಕೇನ್ ಹೇಳ್ತಾನೆ? ಯೋಗಿಗಳಲ್ಲಿ ಪರಮ ಯೋಗಿ ನೀನು ಅಂತ ಹೇಳಿ ಕೃಷ್ಣ ಗ್ಲೋರಿಫೈ ಮಾಡ್ತಾನೆ. ಹೌದು, ತೊಡಗಕ್ಕಾಗೋದಿಲ್ಲ, ಆದ್ರೆ ಸದಾ ನನ್ನನ್ನ ಸ್ಮರಿಸ್ತಾ ನೀನು ಯುದ್ಧ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಪ್ರಭುಪಾದರು ಹೇಳೋದು, ಸದಾ ನನ್ನನ್ನ ಸ್ಮರಿಸ್ತಾ ಯಾರು ತನ್ನ ಕ್ರಿಯೆಗಳನ್ನ ತೊಡಗ್ತಾನೋ ಅವನಿಗೆ ಇಲ್ಲದನ್ನ ಕೊಡ್ತೇನೆ, ಇರುವುದನ್ನ ರಕ್ಷಣೆ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ತುಂಬಾ ಸುಲಭ ಕಲಿಯುಗದಲ್ಲಿ, ಏನು ತೊಂದರೆ ಇಲ್ಲ. ಆದ್ರೆ ಇದು ಪ್ರಾರಂಭದಲ್ಲಿ ತುಂಬಾ ಕಷ್ಟ. ಈ ಮನಸ್ಸನ್ನ ಹತೋಟಿ ಮಾಡ್ಕೋದೇ ತುಂಬಾ ಕಷ್ಟ. ಈ ಶರೀರದ ವ್ಯಾಮೋಹಗಳನ್ನ ಬಂಧನದಲ್ಲಿಡುವ ಕಂಟ್ರೋಲ್ ಮಾಡದೆ ತುಂಬಾ ಕಷ್ಟ. ಆದ್ರೆ ವ್ಯಥೆ ಪಡಬೇಡ. ಅಭ್ಯಾಸ ಯೋಗಯುಕ್ತೇನ, ಅಭ್ಯಾಸದಿಂದ ಯಾವುದಾದ್ರೂ ಕೂಡ ಸಾಧ್ಯವಾಗಿಸ್ತೆ. ಯಾರಾದರೂ ನೋಡಿ ಚೆನ್ನಾಗಿ ಬಿಲ್ಲು ಬಾಣಗಳನ್ನು ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡೋ ನೋಡಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು 2 ವೀಲರ್ ಒಂದೇ ವೀಲ್ ಮೇಲೆ ಓಡಿಸ್ತಾರೆ, ಅಭ್ಯಾಸ. ಸೊ ಇನ್ನೊಬ್ಬನ ನೋಡಿ, ಒಬ್ಬನು ಮಿಲ್ಕ್ ಮ್ಯಾನ್, ಮಿಲ್ಕ್ ತಗೊಂಡ್ಬೇಕಾದ್ರೆ ಒಂದೇ ಒಂದು ಚೆಂಪನ್ನು ಹಿಡಿದ್ಬಿಟ್ಟು ಮೇಲಿಂದ ಎತ್ತರದಲ್ಲಿ ತಗೊಂಡ್ಬಿಟ್ಟು ಮಿಲ್ಕ್ ಹಾಕ್ಸ್ತಾನೆ. ನಾನಾ ತರದ ಇದು ಇದೆ, ಸ್ಕಿಲ್ಗಳಿದೆ. ಅವನೆಲ್ಲ ಏನೇನೋ ಮಾಡಿ ತೋರಿಸ್ತಾ ಇರ್ತಾನೆ. ಅವೆಲ್ಲಾನು ಅಭ್ಯಾಸ ಮಾಡಿ 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 ಆ ರೀತಿ ಬಂದಿರೋ. ಅದಕ್ಕೆ ಹೀಗಾಗಿಯೇ ಆತ್ಮದಲ್ಲಿ ಒಂದು ಕೂಡ ಆತ್ಮವನ್ನ ಆಧ್ಯಾತ್ಮಿಕವಾಗಿ ತೊಡಗಿಸ್ಲಿಕ್ಕೆ ಈ ಶರೀರ ಭಗವಂತ ಕೊಟ್ಟಿದ್ದಾನೆ. ಇದನ್ನು ಕೂಡ ಹಾಗೆ ಹಾಗೆ ತೊಡಗಿಸ್ತಾ ಹೋದಾಗೆ ಆ ಭೌತಿಕದ ಒಂದು ಏನಿದೆಯಲ್ಲ, ಕಲುಷಿತವಾಗಿರ್ತಕ್ಕಂಥ ಏನಿದೆಯಲ್ಲ, ಅದು ಕಶ್ಮಲವಾಗಿದೆಯಲ್ಲ, ಅದು ಹಾಗೆ 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 ಶುದ್ಧವಾಗ್ತಾ ಬರುತ್ತೆ. ಹೇಗೆ ಮಳೆ ಬಂದಾಗ ನೀವು ಕೆರೆ ಅಂಗಳದಲ್ಲಿ ನಿಂತ್ಕೊಂಡು ನೋಡಿ, ಎಲ್ಲನೂ ಮಣ್ಣು 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 ಕಾಣಿಸ್ತಾ ಇರುತ್ತೆ, ಅದರಲ್ಲಿ ಮಣ್ಣು ತುಂಬಿದೆ ಅಂತ ಗೊತ್ತಾಗತ್ತೆ. ಅದೇ ಇನ್ನೊಂದು 2-3 ದಿವಸ ಬಿಟ್ಟು ಅದನ್ನ ಆ ಕೆರೆ ದಂಡದ ಮೇಲೆ ನಿಂತ್ಕೊಳ್ಳಿ, ಕೆಳಗಡೆ ಕಲ್ಲಿದೆಯೋ ಹುಲ್ಲಿದೆಯೋ ಎಲ್ಲಾನು ಕಾಣಿಸುತ್ತೆ, ಎಲ್ಲೆಲ್ಲಿ ಮೀನುಗಳ ಓಡಾಡ್ತಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಕಶ್ಮಲ ಹೊರಟು ಹೋಗಿದೆ ಅಂತ. ಅದಕ್ಕಾಗಿ ಭಗವಂತನ ನಾಮಸ್ಮರಣೆ, ಭಗವಂತನ ಬಗ್ಗೆ ಕೇಳೋದು, ಭಗವಂತನ ವರ್ಣನೆ ಮಾಡಿಸೋದು, ಭಗವಂತನ ವರ್ಣನೆ ತೊಡಗೋದು, ಮಾಡಿರೋ ಪ್ರಾರ್ಥನೆಗಳನ್ನ ಪುನರುಚ್ಚಾರ ಮಾಡೋದು, ಅಲ್ಲಿ ಬರೆದಿರತಕ್ಕಂಥ ಕಥೆಗಳನ್ನು ಓದೋದು, ಸ್ಮರಿಸೋದು, ಇವೆಲ್ಲನೂ ಕೂಡ ಎಲ್ಲವ ಭವಬಂಧನದಿಂದ ಮುಕ್ತಿಯನ್ನ ಮಾಡಿಸುತ್ತೆ. ಅದಕ್ಕೆ ಭಗವಂತ ಈ ಕಲಿಯುಗದಲ್ಲಿ ನಮಗೆ ಸುಲಭವಾಗಿ ಕೊಟ್ಟಿದ್ದಾನೆ, ತುಂಬಾ ಸುಲಭ ರೀತಿಯಲ್ಲಿ ಕೊಟ್ಟಿದ್ದಾನೆ. ಹಿಂದಿನ ಕಲ್ಪದಲ್ಲಿ ಒಂದು ಎಲ್ಲವನ್ನ ನೋಡಿದ್ರೆ ತುಂಬಾ ಕಷ್ಟ ರೀತಿಯಲ್ಲಿದೆ. ಹೇಗೆ ಅಂದ್ರೆ, ಒಂದ್ಸಾರಿ ದಕ್ಷ, ಭಾಗವತಮದಲ್ಲಿ ಬರುತ್ತೆ, ದಕ್ಷ ಅವನ ಮಗಳು ಪಾರ್ವತಿ, ಶಿವನ್ ಕಂಡ್ರೆ ಅವನಿಗೆ ಆಗಿ ಬರೋದಿಲ್ಲ. ಶಿವ ಅಂದ್ರೆ ಏನೋ, ಇವನು ದಕ್ಷ ತನ್ನ ಮದದಲ್ಲಿ ಒಂದು ಐಶ್ವರ್ಯದಲ್ಲಿ ದಕ್ಷ ಪ್ರಜಾಪತಿ, ಬ್ರಹ್ಮನ ಮಾನಸಿಕವಾಗಿ ಹುಟ್ಟಿರ್ತಕ್ಕಂಥ ಮಗ ಇವನು. ಇವನ್ ಏನ್ ಮಾಡ್ತಾನೆ, ಶಿವನನ್ನ ಅಸಹ್ಯ ರೀತಿಯಲ್ಲಿ ಮಾಡ್ತಾನೆ. ಆ ಯಜ್ಞಾಗಾದಿ ಮಾಡ್ತಿರ್ಬೇಕಾದ್ರೆ ಶಿವನನ್ನ ಕರೆದಿರೋದಿಲ್ಲ, ಆದ್ರೆ ಮಗಳನ್ನು ಕೂಡ ಕರೆದಿರೋದಿಲ್ಲ. ಯಾಕೆಂದ್ರೆ ದ್ವೇಷಿ ಆಗಿರ್ತಕ್ಕಂಥ ಶಿವನ ದ್ವೇಷಿ ಇವನು. ಇನ್ನು ಮಗಳ ಕರೆದ್ರೆ ಶಿವನು ಕರಿಬೇಕಾಗತ್ತೆ, ಅದಕ್ಕೂ ಇವಳು ಬೇಡ. ನೋಡಿ ಹೇಗಿದೆ, ಒಬ್ಬರನ್ನ ನಾವು ದ್ವೇಷ ಮಾಡೋದು ಬಂದ್ರೆ ಇವನ ಸ್ವಂತ ಮಗಳನ್ನು ಕೂಡ ತಿರಸ್ಕಾರ ಮಾಡುವಂತ ಮನೋಭಾವ. ಅಲ್ಲಿ ಅವನೇನ್ ಮಾಡ್ತಾನೆ, ಅಲ್ಲಿ ತುಂಬಾ ಕಠೋರವಾಗಿ ಶಿವನನ್ನ ನಿಂದಿಸ್ತಾನೆ. ಯಾರಾದ್ರೂ ಪತ್ನಿಯ ಮುಂದೆ ಪತಿಯನ್ನ ಹೀಯಾಳಿಸಿ ನೋಡಿ, ಹೆಂಡತಿ ಎಷ್ಟು ಕ್ರೋಧಾವಿಷ್ಟಳಾಗ್ತಾಳೆ.
ಹೇಗೆ ಕೋಪ ಬರುತ್ತೆ ಅವಳಿಗೆ, ಬೈದಾಡ್ತಾಳೆ. ಅದೇ ರೀತಿ ಆ ಪಾರ್ವತಿಯ ಆ ನಿಂದನೆಯನ್ನ ಕೇಳದೆ ತಡೆದುಕೊಳ್ಳಕ್ಕಾಗದೆ ತನ್ನ ದೇಹವನ್ನು ತಾನು ಸುಟ್ಟುಕೊಂಡ್ಬಿಡ್ತಾಳೆ, ಅಗ್ನಿಯಿಂದ ಸುಟ್ಬಿಡ್ತಾಳೆ. ಇದನ್ನ ಕೇಳಿರ್ತಕ್ಕಂತ ಏನು ಶಿವನ ಕೇಳ್ತಾನೆ. ಶಿವನ ಕೇಳ್ತೀರಾ? ಅವನ ಹಿಂದ್ಗಡೆ ಭೂತ ಪ್ರೇತಗಳನ್ನೇ ಓಡಾಡ್ತಾರೆ. ಆ ಭೂತಗಣಗಳನ್ನ ಕಳಿಸ್ತಾನೆ. ವೀರಭದ್ರ ಟೆಂಪಲ್ ನೋಡಿದ್ರಲ್ಲ, ಅವನೊಬ್ಬ ರಾಕ್ಷಸ. ಅವನು ಶಿವನ ಹಿಂದ್ಗಡೆ ಇರೋ ಅವನ ಅಸಿಸ್ಟೆಂಟ್. ಅವನ ಎಲ್ಲವನ್ನು ಸರ್ವನಾಶ ಮಾಡ್ತಾನೆ. ಇವನು ದಕ್ಷನ ರುಂಡವನ್ನೇ ಚಂಡಾಡಿ ಬಿಸಾಕ್ತಾರೆ. ಕೊನೆಗೆ ಪ್ರಾರ್ಥನೆ ಮುಖಾಂತರ ಹಾಗೆ ಹೀಗೆ ಎಲ್ಲ ಮುಗಿದ ಮೇಲೆ ಕೊನೆಗೆ ಅವನಿಗೆ ಏನ್ ಮಾಡತ್ತೆ, ಭಗವಂತ ಆಶೀರ್ವಾದ ಮಾಡ್ತಾನೆ. ಏನು, ಮೇಕೆಯ ಒಂದು ತಲೆಯನ್ನ ಹಾಕ್ಬೇಕಾಗ ಅವನು ಒಂದು ಕಲ್ಪದವರೆಗೂ ಹೋಗ್ತಾನ. ಅವನು ಅದೇ ಒಂದು ಒಂದು ಏನು ಮೇಕೆಯ ಒಂದು ತಲೆಯಿಂದ ಒಂದು ಕಲ್ಪದವರೆಗೂ ಕಳಿತಾನೆ. ಒಂದು ಕಲ್ಪ ಅಂದ್ರೆ 70 ಬಾರಿ ಈ 70 ಸರ್ಕಲ್ಗಳು ಹೊಡಿತೆ. ಯಾವುದು? 4 ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 71 ಸರ್ಕಲ್ ಹೊಡೆದಾಗ ಅಷ್ಟಾಗುತ್ತೆ. ಅಷ್ಟು ಯುಗಗಳಲ್ಲೂ ಕಲಿತಾನೆ. ಕಳೆದ ಮೇಲೆ ಮತ್ತೊಂದು ಸಾರಿ ಏನಾಗುತ್ತೆ, ಪ್ರಜಾಪತಿಗಳು ಇರ್ತಾರೆ. ಒಂದು ಬಾರಿ ಅವರು ತಪಸ್ಸೆಯನ್ನ ಮಾಡ್ತಾ ಇರ್ತಾರೆ. ಹಾಗೆ ತಪಸ್ಸೆಯನ್ನ ಮಾಡಿಕೊಂಡು ಹೊರಗೆ ಬಂದ ಮೇಲೆ ಜಸ್ಟ್ 1 minute. ಏನ್ ಮಾಡ್ತಾರೆ, ಅವರೆಲ್ಲನೂ ತಪಸ್ಸೆ ಮಾಡಿ ಹೊರಗಡೆ ಬರ್ತಾರೆ. ನೀರಿನಲ್ಲಿ ತಪಸ್ಸೆ ಕೂತ್ಕೊಂಡಿರ್ತಾರೆ. ಬಂದ ಮೇಲೆ ಎಲ್ಲ ಗಿಡ ಮರಗಳನ್ನೇ ಬೆಳೆದಿರುತ್ತೆ. ಯಾಕಂದ್ರೆ ಆ ದಕ್ಷ ಒಂದು ಮೇಕೆಯ ಒಂದು ಕಲ್ಪದವರೆಗೆ ಕಳೆದಿದ್ದಕ್ಕೆ ಅಲ್ಲಿ ರಾಜ್ಯಭಾರ ಮಾಡೋರು ಯಾರೂ ಇರೋದಿಲ್ಲ. ಆ ಗಿಡ ಮರಗಳನ್ನೆಲ್ಲ ತುಂಬಿರುತ್ತೆ. ಇವೆಲ್ಲನೂ ಪ್ರಜಾಪತಿಗಳೇನ್ ಮಾಡ್ತಾರೆ, ಇವರೆಲ್ಲನೂ ಆ ಗಿಡ ಮರಗಳನ್ನ ಮಾಡಿಬಿಡ್ತಾರೆ ತಮ್ಮ ದಿವ್ಯ ಶಕ್ತಿಯಿಂದ. ಕೊನೆಗೆ ಆ ಗಿಡ ಮರಗಳಿಂದ ರಕ್ಷಣೆ ಮಾಡಿರ್ತಾರೆ ಹೆಣ್ಣನ್ನ. ಒಂದು ಅಪ್ಸರೆ ಅಂತ ಒಂದು ಸುಂದರಿಯನ್ನ ರಕ್ಷಣೆ ಮಾಡಿರುತ್ತೆ. ಅದು ಏನು, ಆ ಒಂದು ಗಿಡ ಮರಗಳ ಅದ್ರ ವಂಶ ಅದು. ಅವರ ಕನ್ಯೆಯನ್ನ ಆ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ. ಹಾಗೆಲ್ಲ ಮಾಡಬೇಡಿ, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಗಿಡ ಮರಗಳು ಅಷ್ಟೇ ಫಲವತ್ತತೆಯನ್ನ ಕಾಪಾಡುತ್ತೆ, ದಯವಿಟ್ಟು ರಕ್ಷಣೆ ಮಾಡಿ ಅಂತ ಕೇಳುತ್ತೆ. ಕೊನೆಗೆ ಅವರು ಅಲ್ಲಿಂದ ತೃಪ್ತನಾಗಿ ಅವರು ಅದನ್ನ ಸಂಹಾರ ಮಾಡೋದನ್ನ ನಿಲ್ಲಿಸ್ತಾರೆ. ಕೊನೆಗೆ ಅವರಿಗೆ ದಕ್ಷ ಅಲ್ಲಿ ಜನನವಾಗಿ ತಗೊಳ್ತಾನೆ. ಅಲ್ಲಿ ಜನನವಾಗಿ ತಗೊಂಡು ಮಾಡಿರ್ತಕ್ಕಂಥ ಹಿಂದಿನ ಕರ್ಮಗಳ ತಪ್ಪುಗಳನ್ನೆಲ್ಲನೂ ಇದು ಮಾಡಿಕೊಂಡು ಕೊನೆಗೆ 5 ಮನ್ವಂತರವರೆಗೂ ತಪಸ್ಸು ಮಾಡ್ತಾನೆ. 5 ಮನ್ವಂತರ ಅಂದ್ರೆ ಮತ್ತೆ ಈ 4 ಯುಗಗಳು ಒಂದು 70 ಬಾರಿ ಸರ್ಕಲ್ ಹೊಡೆದಾಗ ಅಷ್ಟಾಗುತ್ತೆ. 5 ಮನ್ವಂತರವರೆಗೂ ತಪಸ್ಸನ್ನ ಮಾಡ್ತಾರೆ. ಅವಾಗ ಶುದ್ಧಿ ಆಗ್ತಾನ ಅವನು. ಅವಾಗ ಭಗವಂತ ಅವನು ಹೇಳ್ತಾನೆ, ಇವಾಗ ನೀನು ಇಡೀ ವಿಶ್ವವನ್ನ ಒಂದು ಒಳ್ಳೆಯ ಒಂದು ಸಂತಾನದಿಂದ ಇವರಿಗೆಲ್ಲನೂ ಜನಸಂಖ್ಯೆಯನ್ನ ನೀನು ಇನ್ಕ್ರೀಸ್ ಮಾಡು, ಸೃಷ್ಟಿ ಮಾಡು ಅಂತ ಕಾರ್ಯದಲ್ಲಿ ಅವನಿಗೆ ತೊಡಗಿಸ್ತಾನೆ. ನೋಡಿ, 5 ಮನ್ವಂತರವರೆಗೂ ಅವನ ತಪಸ್ಸು ಮಾಡಬೇಕಾಯ್ತು. ಇಲ್ಲಿ ನಿಮಗೇನಾದ್ರೂ ಇತಿಹಾಸ ಇದೆಯಾ? ಕಲಿಯುಗದಲ್ಲಿ ಎಷ್ಟು ಮನ್ವಂತರವರೆಗೂ ತಪಸ್ಸು ಮಾಡುದು ಏನಾದ್ರೂ ಇದೆಯಾ? ಇಲ್ಲಿ ಎಷ್ಟು ವರ್ಷ ಬದುಕ್ತೀರಿ ಹೇಳಿ ನೀವು? 100 ವರ್ಷ ಇರೋದು ಕಲಿಯುಗದಲ್ಲಿ. ಆದ್ರೆ ಇವಾಗ ಎಷ್ಟು ಬಂದಿದೆ? 60ಕ್ಕೂ ಬಂದಿದೆ. ಇನ್ನೊಂದು 40ಕ್ಕೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇವಾಗ 40, 50 ಹಬ್ಬ ಅಂದ್ರೆ 50 ಕ್ರಾಸ್ ಆದ್ರೆ ತುಂಬಾ ಆಯ್ತು. 60 ಕ್ರಾಸ್ ಆಗಿದೆ, ನಾವು ವಯಸ್ಸು ಆಗಿದೆ, ಇನ್ನೇನು ಅನ್ನೋ ಪರಿಸ್ಥಿತಿ ಬರ್ತಾ ಇದೆ ಇವಾಗ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಆಚಾರ್ಯ ಕಲಿಯುಗದಲ್ಲಿ ಶ್ರೀಲ ಪ್ರಭುಪಾದರು ಬಂದಿದ್ದಾರೆ. ಇದು ಆಚಾರ್ಯ ಕಲಿಯುಗದ ಒಂದು ವೆರಿ ಮರ್ಸಿಫುಲ್. ಇವ್ರು ಏನ್ ಕೊಟ್ಟಿದ್ದಾರೆ?
ಹರಿನಾಮ ಸಂಕೀರ್ತನೆ ಆ ಚೈತನ್ಯ ಮಹಾಪ್ರಭುಗಳ ಒಂದು ಯೋಧನಾಗಿ ಬಂದಿದ್ದಾರೆ. ಅದ್ರ ಹಿಂದಿನ ಆಚಾರ್ಯ ನೋಡಿ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಗೌಡಿಯ ಮಠವನ್ನ ಸ್ಥಾಪನೆ ಮಾಡಿದ್ರು. ಅವ್ರೇನ್ ಮಾಡ್ತಾ ಇದ್ರು, 64 ಮಾಲೆ ಜಪ ಮಾಡಿಸ್ತಾ ಇದ್ರು. ಪ್ರತಿಯೊಬ್ಬ ನನಗೆ ಶಿಷ್ಯ ಆಗಬೇಕಂದ್ರೆ 64 ಜಪ ಮಾಡ್ಬೇಕು, ಅವ್ನು ನನ್ನ ಶಿಷ್ಯನಲ್ಲ ಅಂತ ಹೇಳ್ತಿದ್ರು. 64 ಮಾಲೆ ಜಪ ಮಾಡ್ಬೇಕಂದ್ರೆ ಎಷ್ಟು ಅವರ್ ಬೇಕಾಗುತ್ತೆ? 8 ಅವರ್ಸ್ ಬೇಕಾಗುತ್ತೆ. ನಿಮ್ ಕೆಲಸ ಎಷ್ಟು? ಗೌರ್ಮೆಂಟ್ ಜಾಬ್ ಅಲ್ಲಿ 8 ಅವರ್ಸ್. ಆ 8 ಅವರ್ಸ್ ಜಪ ಮಾಡ್ತಾ ಕೂತ್ಕೊಂಡ್ರೆ ನೀವು ಹಂಗಾರೆ ಕೆಲಸ ಏನ್ ಮಾಡ್ತೀರಾ? ಸೊ ಅದಕ್ಕೆ ಪ್ರಭುಪಾದ್ರು ಏನ್ ಮಾಡಿದ್ರು, ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ 64 ಮಾಲೆ ಹೇಳಿದ್ರು. ಒಬ್ಬ ಶಿಷ್ಯ ಬಂದು ಕೇಳ್ತಾನೆ, ಪ್ರಭುಪಾದ್ ತುಂಬಾ ಕಷ್ಟ ಆಗುತ್ತೆ 64. ಹೌದಾ, ಸರಿ ಬಿಟ್ಬಿಟ್ಟು ಇವತ್ತಿಂದ 32 ರೌಂಡ್ಸ್ ನೀನು ಜಪ ಮಾಡು. ಸರಿ ಅದನ್ನು ಹೋಗ್ತಾನೆ, ಮತ್ತೆ ಜಪ ಮಾಡ್ತಾನೆ. ಪ್ರಭುಪಾದ್ 32 ರೌಂಡ್ಸ್ ತುಂಬಾ ಕಷ್ಟ. ಹೌದಾ, ಇನ್ಮೇಲೆ 16 ಮಾಲೆ ಜಪ ಮಾಡಿ ಹಾಕದು ಸಾಕು, ಉಳಿದಿನ ಸಮಯದಲ್ಲಿ ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಅದನ್ನು ಹೋಗ್ತಾನೆ, ಜಪ ಮಾಡ್ತಾನೆ. ಆದ್ರೂ ಮತ್ತು ತಲೆ ಓಡಿಸ್ತಾನೆ, ಇನ್ನೂ ಕಡಿಮೆ ಮಾಡ್ಬೋದು ಪ್ರಭುಪಾದ್ ಅಂತ ಹೋಗ್ತಾನೆ. ಪ್ರಭುಪಾದ್ 16 ಮಾಲೆ ಕಷ್ಟ ಆಗ್ತಿದೆ. ಏಯ್ ಬರಬೇಡ, ಇನ್ನೊಂದ್ಸರಿ 16 ಮಾಲೆ ಅಷ್ಟೇ ಲಾಸ್ಟ್. ಅದು 16 ಮಾಲೆ ಕಲಿಯುಗದಲ್ಲಿ ನೀನು ತೊಡಗಿಸು. 1 ಅವರ್ ಭಗವದ್ಗೀತೆ ಶಾಸ್ತ್ರಗಳನ್ನ ಓದು, ಉಳಿದ ಸಮಯವೆಲ್ಲ ಕೃಷ್ಣನ ಸೇವೆ ಮಾಡು, ನಿನ್ನ ಕಾರ್ಯಗಳನ್ನ ನೀನು ಮಾಡಿಸ್ಕೊ ಅಂತ ಹೇಳಿ ಕಳಿಸ್ತಾರೆ. ಎಷ್ಟು ಸಲೀಸವಾಗಿದೆ. ಇಲ್ಲಿ ಭಗವಂತನ ಮೇಲೆ ನೃತ್ಯ ಮಾಡೋದು, ಭಗವಂತನ ಹಾಡಿ ಹೊಗಳೋದು, ಕೆಲವೊಂದು ಸಾಂಗಗಳಿದೆ, ವೈಷ್ಣವ ಸಾಂಗಗಳನ್ನು ಕೊಟ್ಟಿದ್ದಾರೆ, ಆ ರೀತಿ ನೀವು ಫಾಲೋ ಮಾಡೋದು. ಆಮೇಲೆ ಡ್ಯಾನ್ಸ್ ಮಾಡ್ತಾ 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 ಸುಸ್ತಾದ್ರೋ, ಹೊಟ್ಟೆ ಶಿವಾಯ್ತೋ, ಕೃಷ್ಣ ಪ್ರಸಾದ ತಗೊಳ್ಳಿ. ಕೃಷ್ಣ ಪ್ರಸಾದಲ್ಲಿ ಏನು ರಿಸ್ಟ್ರಿಕ್ಷನ್ ಅಲ್ಲಿ ಏನಿದೆ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬೇಡ, ಏನಾದ್ರೂ ನೀನು ತಗೋ, ಅದನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿ ನೀನು ತಗೋ ಅಂತ ಹೇಳಿದೆ. ನೀನು ಪನ್ನೀರ್ ತಗೊಳ್ತೀಯಾ, ಪಿಜ್ಜಾ ತಗೊಳ್ತೀಯಾ, ಬರ್ಗರ್ ತಗೊಳ್ತೀಯಾ, ಏನು ನಾನಾ ಥರ ಸ್ವೀಟ್ ತಿನ್ನೋ ಆಸೆ ಇದೆಯಾ, ಏನ್ ಮಾಡು, ಕೃಷ್ಣನಿಗೆ ಅರ್ಪಣೆ ಮಾಡೋದನ್ನ. ಯಜ್ಞ, ಆ ಯಜ್ಞವನ್ನ ತಗೊಂಡಿರ್ತಕ್ಕಂಥ ವ್ಯಕ್ತಿ ಎಲ್ಲದರಿಂದ ಶುದ್ಧಿ ಆಗ್ತಾನೆ. ಇಲ್ಲಿ ನೋಡಿ 5, 6 ಮನ್ವಂತರವರೆಗೂ ತಪಸ್ಸನ್ನು ಮಾಡುವಂತ ಸಂದರ್ಭನೇ ಇಲ್ಲ. ಕೇವಲ ಮನ್ಮನ ಭವಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು. ಕೃಷ್ಣ ಎಷ್ಟು ಸುಲಭವಾಗಿ ಹೇಳಿದ ನೋಡಿ ಕಲಿಯುಗದಲ್ಲಿ. ಮನ್ಮನ, ನೀನ್ ಎಷ್ಟೋ ಚಿಂತನೆ ಮಾಡಬೇಕು, ಅದನ್ನ ನನ್ನ ಕುರಿತು ಚಿಂತನೆ ಮಾಡು. ಮನ್ಮನ ಭವಮದ್ಭಕ್ತೋ, ನೀನ್ ಯಾರ ಬಗ್ಗೆ ಆದ್ರೂ ಕಾದಂಬರಿ ಕಥೆಗಳನ್ನ ಓದಲೇಬೇಕು. ಯಾವ ಹೀರೋ ಹೀರೋಯಿನ್ ಇವ್ರು ಹೆಂಗ್ ಬಂದ್ರು, ಅವ್ರು ಹೆಂಗ್ ಬಂದ್ರು, ಏನು ವಿಕಿಪೀಡಿಯಾ ಆ ಪೀಡಿಯಾ ಎಲ್ಲ ಪೀಡಿಯಾದು ನೀನ್ ಪೀಡಿಯಾನ ತಗೋಬೇಕಾಗತ್ತ. ಅಲ್ಲಿ ಕೃಷ್ಣ ಹೇಳ್ತಾನೆ, ಆ ಪೀಡೆ ಬಿಟ್ಬಿಡು, ನನ್ನನ್ನ ತಗೋ, ನೀನು ನನ್ನ ಬಗ್ಗೆ ಓದು. ಮನ್ಮನ ಭವಮದ್ಭಕ್ತೋ ಮಧ್ಯಾಜಿ, ನೀನ್ ಯಾರನ್ನಾದ್ರೂ ಮಾಲೆ ಹಾಕ್ಲೇಬೇಕು, ನಿನ್ನ ಹೀರೋ ಹೀರೋಯಿನ್ ಅಂತ ಮಾಲೆ ಹಾಕಿ ನೀನು ಕ್ಷೀರಾಭಿಷೇಕ ಮಾಡ್ಲೇಬೇಕಾಗುತ್ತೆ. ನಿನಗದು ಮನಸ್ಸು ನಿನಗಿದೆ, ಆದ್ರೆ ಏನ್ ಮಾಡು, ಕೃಷ್ಣ ಏನ್ ಹೇಳ್ತಾನೆ, ಮನ್ಮನ ಭವಮದ್ಭಕ್ತೋ ಮಧ್ಯಾಜಿ, ಅದು ನಾನು ಪೂಜೆ ಮಾಡು. ಇಷ್ಟೆಲ್ಲ ಪೂಜೆ ಮಾಡ್ತೀಯಲ್ಲ, ಅದು ನಿನಗೇನು ಸಿಗೋದಿಲ್ಲ. ಅವ್ರು ಮಾಡಿರ್ತಕ್ಕಂಥ ಪಾಪ ಕಾರ್ಯಗಳು ನಿನಗೂ ಮೇಲೂ ಬರುತ್ತೆ. ಅದು ನನ್ನನ್ನೇ ನೀನು ವರ್ಷಿಪ್ ಮಾಡಿದ್ಯಲ್ಲೋ, ನನ್ನಂತ ಗುಣವನ್ನೇ ನಿನಗೂ ಬರುತ್ತೆ ಅಂತ ಕೃಷ್ಣ. ಮನ್ಮನ ಭವಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು, ನೀನು ಉದ್ದಂಡ ನಮಸ್ಕಾರ ಮಾಡು. ಸತ್ಯಂತೆ, ನೀನು ಸತ್ಯವಾಗಿಯೂ ನೀನು ಹೇಳ್ತೀಯ, ನನ್ನ ಭಗವದ್ಧಾಮಕ್ಕೆ ನೀನು ಬಂದೇ ಬರ್ತೀಯ ಅಂತ ಕೃಷ್ಣ. ಇದು ಮನಸ್ಸಿನ ಶುದ್ಧತೆ ಆಯ್ತೋ ಇಲ್ವೋ? ನೀನು ಯಾರಾದ್ರೂ ಕುರಿತು ಚಿಂತನೆ ಮಾಡ್ತೀಯಲ್ಲೋ, ಅವರಂತ ಕರ್ಮಗಳು ನಮ್ಮ ಮೇಲೆ ಬೀಳುತ್ತೆ. ಅದಕ್ಕೆ ಕೃಷ್ಣ ಓಂ ಪೂರ್ಣಮದಃ ಓಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂದ್ರೆ ಸಂಪೂರ್ಣವಾಗಿ ಪರಿಪೂರ್ಣನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಯಾರನ್ನು ನಾಮಸ್ಮರಣೆ ಮಾಡ್ತೀವೋ, ಅವನ ಬಗ್ಗೆ ಕುರಿತು ಚಿಂತನೆ ಮಾಡ್ತೀವೋ, ಅವನ ಬಗ್ಗೆ ನೆನೆಸ್ತೀವೋ, ಅವನು ಶುದ್ಧನಾಗ್ತಾನೆ. ಪಾಪಿಗಳಲ್ಲಿ ಪರಮ ಪಾಪಿ ಅಂತ ಪರಿಗಣಿತನಾಗಿದ್ದರೂ ಅವನ ಶ್ರೇಷ್ಠ ಅಂತ ಸ್ವೀಕಾರ ಮಾಡಬೇಕು. ಭಗವದ್ಗೀತೆ ಭಾಗವತ ಶಾಸ್ತ್ರಗಳನ್ನು ಯಾವನು ಪಠನೆ ಮಾಡ್ತಾನೋ, ಭಗವಂತ ನಾಮಸ್ಮರಣೆ ಮಾಡ್ತಾನೋ, ಅವನೆಲ್ಲ ಪಾಪ ಕಾರ್ಯಗಳಿಂದ ಮುಕ್ತನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಹರಿಯ ಬಗ್ಗೆ ಅವನು ಯಾರು ಮಾತಾಡ್ತಾನೋ, ಹರಿಯ ಬಗ್ಗೆ ಅವನು ಕೇಳ್ತಾನೋ, ಅವನು ಸಂತುಷ್ಟ ಪಡ್ತಾನೋ ಹರಿಯನ್ನ ನೋಡಿದಾಗ. ಇಲ್ಲ ಭಗವದ್ ಭಕ್ತರು ನೋಡಿ ಸಂತುಷ್ಟನಾಗ್ತಾನೋ ಆ ವ್ಯಕ್ತಿ, ಅವನು ಎಲ್ಲ ಪಾಪದಿಂದ ಮುಕ್ತನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಈ ಕಲಿಯುಗದಲ್ಲಿ ದಾಸರು ಹೇಳಿದ್ದಾರೆ, ಸುಲಭನೋ ಹರಿ ಸುಲಭನೋ, ತುಂಬಾ ಸುಲಭನಾಗಿರಿಸಿಕೊಂತ ಈ ಕಲಿಯುಗದಲ್ಲಿ. ಇಲ್ಲಿ ಸರ್ವ ದೇವತೆಗಳು ಇಲ್ಲಿ ಜನ್ಮ ತಗೊಳ್ಳಿಕ್ಕಾಗಿ ಪ್ರಯತ್ನ ಪಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಿಂದ ತೊಂದರೆಗಳಿಲ್ಲ. ಎಷ್ಟು ಬೇಕಾಗಿದ್ದಷ್ಟು ಅಷ್ಟು ಪ್ರಸಾದ ಸ್ವೀಕಾರ ಮಾಡಿ, ಪ್ರಸಾದವನ್ನೇ ಸ್ವೀಕಾರ ಮಾಡಿ, ಭಗವಂತ ನಾಮಸ್ಮರಣೆ ಮಾಡಿ, 1 ಅವರ್ ಭಗವಂತನ ಸಂಬಂಧಪಟ್ಟಿರತಕ್ಕಂಥ ಗ್ರಂಥಗಳನ್ನು ಓದಿ, ನೀವು ಯಾವುದೇ ಕೆಲಸಗಳನ್ನು ಮಾಡಿ, ಯಾವುದೇ ಸ್ಥಾನದಲ್ಲಿ ನೀವಿರಿ, ಅದೇ ಸ್ಥಾನದಲ್ಲಿ ಭಗವದ್ ಭಕ್ತಿಯನ್ನ ಮಾಡಿದ್ದಾಗಿದ್ರೆ ಭಗವಂತ ಸಂಪೂರ್ಣವಾಗಿ ನಿಮ್ಮನ್ನೆಲ್ಲವನ್ನ ಕಾಯ ವಾಚ ಮನಸ ಸಂಪೂರ್ಣವಾಗಿ ಮುಕ್ತನನ್ನಾಗಿ ಮಾಡಿ, ಭವಬಂಧನದಿಂದ ಮುಕ್ತಿ ಮಾಡಿ, ಇವೇನು ಕೃಷ್ಣ ಇಲ್ಲಿ ಹೇಳಿದಾನಲ್ಲ, ಏನು ಮನಸ್ಸಿನ ಶುದ್ಧಿ, ಅಸ್ತಿತ್ವ ಶುದ್ಧಿ, ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮಸಂಯಮ ಮತ್ತು ಅಸ್ತಿತ್ವ ಶುದ್ಧಿ, ಇವು ಮನಸ್ಸಿನ ತಪಸ್ಸು. ಇನ್ನೊಂದು ಏನಂದ್ರೆ
ನಮ್ಮಲ್ಲಿ ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನು ಮಾತ್ರ ಹೋಗ್ಬೇಕು. ಅನೈತಿಕವಾಗಿ ಏನನ್ನೋ ಕುರಿತು ಚಿಂತನೆ ಮಾಡಬಾರ್ದು. ಅನೈತಿಕವಾಗಿ ನೀವು ಏನಾದರೂ ನೀವು ಈ ಸಂಬಂಧವನ್ನ, ದೇಹದ ಸಂಬಂಧವನ್ನಾಗಿ ಇಟ್ಕೊಂಡ್ವಲ್ಲೋ, ಅಲ್ಲಿ ಮನಸ್ಸಿನ ಪ್ರಸಾದತೆ, ಮನಸ್ಸಿನ ಒಂದು ವಿಮುಖವಾಗಲಿಕ್ಕೆ ಪ್ರಯತ್ನ ಪಡುತ್ತೆ. ಮನಸ್ಸಿನ ಹತೋಟಿಯಲ್ಲಿ ಹಿಡ್ಕೊಳ್ಳೋದು ತುಂಬಾ ಕಷ್ಟ. ಅದರ ಬಗ್ಗೆ ಕುರಿತು ವಿಚಾರ ಮಾಡಬೇಕಾಗತ್ತೆ. ಅದಕ್ಕೆ ಭಗವಂತ ನಮಗೇನು ಕೊಟ್ಟಿದ್ದಾನೋ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇವ್ಯಾವುದೋ ಹೊಂದೋದಿಲ್ಲ. ಏನು ಬ್ರಹ್ಮಚರ್ಯ ಇದೆಯೋ ಆ ಬ್ರಹ್ಮಚರ್ಯಲ್ಲಿ ಇದ್ಕೊಂಡು ಗೃಹಸ್ಥನಾದ್ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಅಗ್ನಿ ಏನು ಸುತ್ತೋದಿದೆಯಲ್ಲ, ಆ ಸಂಬಂಧಪಟ್ಟಿರ್ತಕ್ಕಂಥ ಅದನ್ನು ಸ್ವೀಕಾರ ಮಾಡಿ ಗೃಹಸ್ಥ ಜೀವನ ತೊಡಗಿ ಕೊನೆಯವರೆಗೂ ಭಗವಂತನ ಭಕ್ತಿ ಸೇವೆ ಮಾಡ್ತಾ ಹೋಗೋದ್ರಿಂದ ಅವನನ್ನು ಮುಕ್ತನನ್ನಾಗಿ ಮಾಡ್ತಾನೆ. ಇದೇ ಸ್ಥಾನದಲ್ಲಿ ಬ್ರಹ್ಮಚಾರಿಯಾಗಿರ್ಬೇಕು, ಸಂಪೂರ್ಣ ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು, ಇದರಲ್ಲಿ ಏನು ಹೇಳಿಲ್ಲ ಭಗವಂತ. ಅನೈತಿಕವಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ಬಿಡು, ಬಂದಿರ್ತಕ್ಕಂಥ ಧಾರ್ಮಿಕವಾಗಿ ಏನೇನು ಸ್ವೀಕಾರ ಮಾಡಬೇಕು ಅದನ್ನೆಲ್ಲ ಸ್ವೀಕಾರ ಮಾಡ್ಕೊಂಡು ಹೋಗು, ನಾನು ಶುದ್ಧಿ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕಾಗಿ ಅನೈತಿಕವಾಗಿರ್ತಕ್ಕಂಥದ್ದು ನಾವೆಲ್ಲ ಇಟ್ಕೊಂಡ್ರೆ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಘನಘೋರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಕೆಲವೊಂದ್ಸಲ ಹೀರೋಯಿನ್ ನೋಡಿದರೆ ಸಿಕ್ಕಾಕೊಂಡಿದ್ದಾರೆ ಜೈಲಲ್ಲಿ. ಯಾಕೆಂದ್ರೆ ಇವೆಲ್ಲ ಅನೈತಿಕ ಮಾರ್ಗದಿಂದ ಎಲ್ಲವೂ ಕೂಡ ಘನಘೋರವಾಗಿರ್ತಕ್ಕಂಥ ಶಿಕ್ಷೆ ಕಾದಿದೆ. ಅದಕ್ಕೆ ಮನಸ್ಸಿನ ಪ್ರಸಾದತೆ, ಮನಸ್ಸಿನ ಸರಳತೆ, ಮನಸ್ಸು ವಿಮುಖವಾಗಲಿಕ್ಕೆ ಇದೇ ಕಾರಣ. ಅದಕ್ಕೆ ಮಾಯಾ ಅನ್ನೋದು ತುಂಬಾ ಕಷ್ಟ, ಇದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಆದರೆ ಭಗವಂತನ ನಾಮಸ್ಮರಣೆ, ಭಗವಂತನ ಬಗ್ಗೆ ಕೇಳೋದು, ಭಗವಂತನ ಕ್ರಿಯೆಗಳಲ್ಲಿ ಶರೀರವನ್ನು ತೊಡಗೋಸೋದ್ರಿಂದ ಎಲ್ಲ ಪಾಪಗಳಿಂದ, ಮುಂದೆ ಆಗಿರತಕ್ಕಂಥ ಅನಾಹುತಗಳಿಂದನೂ ವಿಮುಕ್ತಿಯನ್ನು ಪಡಿಬೋದು. ಮುಕ್ತಿಯಲ್ಲ, ವಿಮುಕ್ತಿಯನ್ನು ಪಡಿಬೋದು. ಯಾಕೆಂದ್ರೆ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾನೋ, ಭಗವಂತನ ಬಗ್ಗೆ ಆಲಿಸ್ತಾನೋ, ಅವನ ದುರ್ಘಟನೆ ಆಗಲಿಕ್ಕೆ ಭಗವಂತ ಹೃದಯದಲ್ಲಿ ಇದ್ಕೊಂಡು ತಡೆ ಹಿಡಿತಾನ ಆ ಭಕ್ತನನ್ನು. ಎಂದೂ ಈ ಭೌತಿಕವಾಗಿರ್ತಕ್ಕಂಥ ಈ ತ್ರಿಗುಣಗಳಿಗೆ ಅವನು ಯಾವುದಕ್ಕೂ ಸಿಲುಕಿಸೋದಿಲ್ಲ ಭಗವಂತ. ಇದೆ ಯಾಕೆ ನಾವು ಕೇಳಬೇಕು, ಯಾಕೆ ನಾವು ಹೋಗಬೇಕು, ಯಾಕೆ ಭಗವಂತನಿಗೆ ನಾವು ಅರ್ಪಿಸ್ಬೇಕು, ನಮ್ಮ ಸಕಲ ಐಶ್ವರ್ಯವನ್ನು ಭಗವಂತನಿಗೆ ಯಾಕೆ ಅರ್ಪಿಸ್ಬೇಕಂದ್ರೆ ಅವನು ತಡೆ ಹಿಡಿತಾನೆ ಮುಂದಾಗಿರತಕ್ಕಂಥ ಅನಾಹುತಗಳನ್ನ. ಅದಕ್ಕೆ ಕೃಷ್ಣ ಹೇಳಿದ್ದು ಭಗವದ್ಗೀತೆಯಲ್ಲಿ, ನೇಹಾಭಿಕ್ರಮನಾಶ್ವಸ್ತಿ ಪ್ರತ್ಯವಾಯನೋ ವಿದ್ಯತೆ ಸ್ವಲ್ಪಮಪ್ಪಸ್ಯ ಧರ್ಮಸ್ಯ ತ್ರಾಯೇತೋ ಮಹತೋ ಭಯಾತ್. ಈ ಮಾರ್ಗದಲ್ಲಿ ಕಷ್ಟವಾಗಲಿ ಕುಗ್ಗದವಾಗಲಿಲ್ಲ, ಈ ಮಾರ್ಗದಲ್ಲಿ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ರಕ್ಷಣೆ ಮಾಡುತ್ತದೆ. ಮಹಾಭಯ ಅಂದ್ರೇನು? ಯಾವಾಗ ಯಾವ ಸಂದರ್ಭದಲ್ಲಿ ದುರ್ಘಟನೆಗಳು ಬರುತ್ತೋ ಮತ್ತು ಯಾವ ಸಂದರ್ಭದಲ್ಲಿ ಸಾವು ಬರುತ್ತೋ ಗೊತ್ತಿಲ್ಲ. ಆ ಸಾವಿನಿಂದ, ಅಂತ ದುರ್ಘಟನೆಯಿಂದ ನಾನು ಹೃದಯಸ್ಥನಾಗಿರ್ತಕ್ಕಂಥ ಭಗವಂತ ಅಂತ ಮನುಷ್ಯನನ್ನ, ಅಂತ ಭಕ್ತನನ್ನ ದುರ್ಘಟನೆಗೆ ಹೋಗದ ಹಾಗೆ ನಾನು ರಕ್ಷಿಸುತ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಸ್ವಲ್ಪಮಪ್ಪಸ್ಯ ಧರ್ಮಸ್ಯ, ಸ್ವಲ್ಪನೇ ಸ್ವಲ್ಪ ಧರ್ಮ ಮಾಡು, ಸ್ವಲ್ಪವೇ ಸ್ವಲ್ಪ ಭಗವಂತನಿಗೆ ಒಂದು ಫ್ಲವರ್ ಅರ್ಪಿಸು, ಒಂದು ಅಗರಬತ್ತಿಯನ್ನು ಅರ್ಪಿಸು. ಇಲ್ಲಾಂದ್ರೆ ನೀನು ಭಗವಂತನ ನಾಮ, ನಿನ್ನ ಹತ್ರ ಏನೂ ಇಲ್ಲಪ್ಪ, ಬಡವ ನಾನು, ಹೃದಯ ತುಂಬೆ ಭಗವಂತನ ನಾಮಸ್ಮರಣೆ ಮಾಡಿ ಅದನ್ನು ನೀನು ಕೇಳಿದ್ದೇ ಆಗಿದ್ರೆ ಭಗವಂತ ಎಂದೆಂದಕ್ಕೂ ದುರ್ಘಟನೆ ಕೈ ಬಿಡುವುದಿಲ್ಲ. ನಿನ್ನ ಪಾಪಿಗಳಲ್ಲಿ ಪರಮ ಪಾಪಿ ಅಂದ್ರೆ ಮುಳುಗಿ ಹೋಗ್ತಿದ್ರು ಕೃಷ್ಣ ಎಬ್ಬಿಸ್ತಾನೆ. ಇದು ಭಗವಂತನ ಹೋಲಿ ನೇಮ್, ಭಗವಂತನ ಪವಿತ್ರ ನಾಮ. ನಾಮವೇ ಕಾಯ್ತು ಅಂತ ಹಾಡ್ತಾರೆ ದಾಸರು. ನಾರಾಯಣಂಬ ನಾಮವೇ ಕಾಯ್ತು ಯಾರನ್ನ? ಅಜಾಮಿಳನ್ನ. ಅಜಾಮಿಳ ಮುಳುಗಿ ಹೋಗ್ತಾ ಇದ್ದ, ಇನ್ನೇನು ಸರ್ವನಾಶವಾಗಬೇಕಂತ ಪರಿಸ್ಥಿತಿ ಬಂತು. ನಾರಾಯಣಂಬ ನಾಮವೇ ಕಾಯ್ತು ಅಂತ ಹೇಳ್ತಾರೆ ದಾಸರು. ಅದಕ್ಕೆ ಈ ನಾಮ ಗೊತ್ತಿದ್ದೋ ಗೊತ್ತಿಲ್ಲದೋ ನೀವು ಕೇಳಿದ್ದೀರಾ, ನೀವು ಮಾಡಿದ್ದೀರಾ, ಅದು ನಿಮ್ನೆಂದೂ ಕೈ ಬಿಡೋದಿಲ್ಲ, ಆ ದುರ್ಘಟನೆಗೆ ಎಂದೂ ನಿಮ್ಮನ್ನ ತಳ್ಳೋದಿಲ್ಲ. ಅಂತ ರೀತಿಯಿಂದ ರಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಶ್ರದ್ಧಾಪೂರ್ವಕವಾಗಿ ನೀವು ನಾಮಸ್ಮರಣೆ ಮಾಡಿದ್ದಾಗಿದ್ರೆ ಹಾಗಾದ್ರೆ ಭಗವಂತ ಯಾವ ರೀತಿ ನಿಮ್ಮ ತಗೊಂಡು ಹೋಗ್ಬೋದು? ಅದಕ್ಕಾಗಿ ಮಾಡೋದು ಮಾಡ್ತೀರಾ, ಶ್ರದ್ಧಾಭಕ್ತಿಯಿಂದ ಒಂದೇ ಮಾಲೆ ಮಾಡಿ. ಯಾರೋ ಪಕ್ಕದಲ್ಲಿರೋ 16 ಮಾಲೆ ಮಾಡ್ತಾರೆ, ನಾನು ಇನ್ನೂ ಇಷ್ಟು ದೊಡ್ಡವರಾಗಿದ್ದೀನಿ, ನಾನು ಇನ್ನೂ ಒಂದೇ ಮಾಲಿದ್ದೀನಿ, ವ್ಯಥೆ ಪಡಬೇಡಿ. ಅದನ್ನೇ ಶ್ರದ್ಧೆಯಿಂದ ಕೇಳಿ ನೋಡಿ ಯಾವ ಮಾರ್ಗದಲ್ಲಿ ಕೃಷ್ಣ ನಿಮ್ಗೆ ತಗೊಂಡು ಹೋಗಿರ್ತಾನೆ. ಉನ್ನತ ಮಾರ್ಗದಲ್ಲಿ ತಗೊಂಡು ಹೋಗ್ತಾನೆ. ಬಯಸದೇ ಇರತಕ್ಕಂಥದ್ದನ್ನ ನಿಮಗೆ ಭಗವಂತ ಕೊಡ್ತಾನೆ. ಅಷ್ಟು ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎರಡರಿಂದಲೂ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಿರೋದು, ಈ ಕಲಿಯುಗದಲ್ಲಿ ಇಷ್ಟು ಸುಲಭವಾಗಿ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳು ತಂದು ಕೊಟ್ಟಿದ್ದಾರೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವ ಶುದ್ಧಿ, ಇವು ಮನಸ್ಸಿನ ತಪಸ್ಸು ಅನಿಸಿಕೊಳ್ಳೋದು. ಇವೆಲ್ಲವೂ ತನ್ನಿಂದ ತಾನೇ ಬರುತ್ತೆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ. ಅದಕ್ಕೆ ಮೌನ ಅಂದ್ರೆ ಏನು? ಮೌನಿಯ ಅಂದ್ರೆ ಕೆಲವೊಬ್ರು ಮೌನ ಆಚರಿಸ್ತಾ ಇರ್ತಾರೆ, ಅದು ಮೌನ ಅಲ್ಲ. ಭಗವಂತನ ಕುರಿತು ಮಾತಾಡೋದು, ಭಗವಂತನಿಗೆ ಸಂಬಂಧಪಟ್ಟಿರೋ ವಿಷಯಗಳು ನಾನು ಮಾತಾಡೋದಿಲ್ಲ, ಅದು ಮೌನ.
ಭಗವಂತನ ಬಗ್ಗೆ ಮಾತಾಡಬೇಕು. ನನಗೆ ಗೊತ್ತಿದೆ, ನಾನು ಮಾತಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಭೌತಿಕವಾಗಿ ನಾವು ತೊಡಗಬಾರ್ದು. ಅದು ಮೌನ. ಇದು ವಿಶ್ಲೇಷಣೆ ಪ್ರಭುಪಾದರು ಕೊಡ್ತಾರೆ, ಶಾಸ್ತ್ರ ಸಮ್ಮತವಾಗಿದೆ. ಈ ರೀತಿ ತೊಡಗಿ ನಿಮ್ಮ ಜೀವನವು ಕೂಡ ಈ ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಲ್ಲ ಅದೆಲ್ಲವನ್ನು ಆತ್ಮಶುದ್ಧಿಯಾಗಿ, ಹಾಗೆ ಮತ್ತೆ ಅಸ್ತಿತ್ವ ಶುದ್ಧಿಯಾಗಿ ಸಂಪೂರ್ಣವಾಗಿ ಆಧ್ಯಾತ್ಮ ಕೆಡೆಗೆ ತಗೊಂಡೋಗೋದು. ಇಲ್ಲಿಗೆ ಮುಗಿಸೋಣ. ಜಗದ್ಗುರುಶೀಲ ಪ್ರಭುಪಾದ ಕಿ. ಪಾಣಿಹಟ್ಟಿ ಚಿರಾದಹಿ ಇವತ್ತಾಯ್ತು. ಆಮೇಲೆ ವೃಂದಾವನ್ ಟ್ರಿಪ್ ನಾವು ಅನೌನ್ಸ್ ಮಾಡ್ತಾ ಇದ್ವಿ.